ನಮಸ್ಕಾರ. 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಬೆಳಗಿನ ಶುಭೋದಯಗಳು. ಮಕ್ಕಳೇ, ಈಗಾಗಲೇ ನಾವು ಇಂದಿನ ತರಗತಿಯಲ್ಲಿ ಸಮಾಜ ವಿಜ್ಞಾನದ 3ನೇ ಭಾಗವಾಗಿರ್ತಕ್ಕಂತಹ ಸಮಾಜಶಾಸ್ತ್ರದಲ್ಲಿ ಬರ್ತಕ್ಕಂತಹ ಮೊದಲ ಅಧ್ಯಾಯ ಸಮಾಜಶಾಸ್ತ್ರದ ಪರಿಚಯ ಅಂತಕ್ಕಂಥದ್ದನ್ನು ನಾವು ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ದೀವಿ. ಈ ಒಂದು ಅವಧಿಯ ಪಾಠವನ್ನು ಪ್ರಾರಂಭವನ್ನು ಮಾಡುವುದಕ್ಕಿಂತ ಮುಂಚಿತವಾಗಿ ನಿನ್ನೆ ತರಗತಿಯ ಕೆಲವೊಂದು ಪ್ರಮುಖ ಅಂಶಗಳನ್ನು ನಾವು ಮನನವನ್ನು ಮಾಡುವುದರ ಮೂಲಕ ಈ ಒಂದು ತರಗತಿಯನ್ನು ನಾವು ಪ್ರಾರಂಭವನ್ನು ಮಾಡೋಣ ಮಕ್ಕಳೇ. ಹಾಗಾದ್ರೆ ಹಿಂದಿನ ಅವಧಿಯಲ್ಲಿ ನಾವು ಸಮಾಜಶಾಸ್ತ್ರದ ಪರಿಚಯವನ್ನ ಕೆಲವೊಂದು ಪ್ರಮುಖ ಅಂಶಗಳನ್ನು ಕೂಡ ಅಧ್ಯಯನವನ್ನ ಮಾಡಿದ್ದೀವಿ. ಅವುಗಳನ್ನು ನಾವು ಮನನ ಮಾಡೋದಾದ್ರೆ ಪ್ರಮುಖವಾಗಿ ಏನು ಕಲಿಕಾಂಶಗಳು ಅಂತಕ್ಕಂಥವೇನಿದ್ದಾವೆ, ಸಮಾಜಶಾಸ್ತ್ರದ ಅರ್ಥ, ಸಮಾಜಶಾಸ್ತ್ರದ ವ್ಯಾಖ್ಯೆಗಳು, ಹಾಗೇನೆ ಸಮಾಜಶಾಸ್ತ್ರದ ಸ್ವರೂಪ, ಈ 3 ಅಂಶಗಳನ್ನು ನಾವು ಇಂದಿನ ಅಧ್ಯಾಯದಲ್ಲಿ ಅಥವಾ ಇಂದಿನ ತರಗತಿಯಲ್ಲಿ ನಾವು ಸಂಪೂರ್ಣವಾಗಿ ತಿಳ್ಕೊಂಡಿದ್ದೀವಿ. ಅದರಲ್ಲಿ ಪ್ರಮುಖವಾಗಿ ಸಮಾಜಶಾಸ್ತ್ರದ ಪರಿಚಯ ಅಂತಕ್ಕಂಥದ್ದು ಅಥವಾ ಅದರ ಅರ್ಥವನ್ನು ನಾವು ಗಮನಿಸಿದಾಗ ಸಮಾಜದ ಅಥವಾ ಸಮಾಜಶಾಸ್ತ್ರದ ವೈಜ್ಞಾನಿಕ ಅಧ್ಯಯನ ಏನಿದೆ, ಈ ಒಂದು ವೈಜ್ಞಾನಿಕವಾಗಿರ್ತಕ್ಕಂಥ ಅಧ್ಯಯನವನ್ನೇ ನಾವು ಸಮಾಜಶಾಸ್ತ್ರ ಅಂತ ಕರಿತೀವಿ. ಸಮಾಜಶಾಸ್ತ್ರ ಅಂತಂದ್ರೆ ಸಮಾಜಶಾಸ್ತ್ರದ ವೈಜ್ಞಾನಿಕ ಅಧ್ಯಯನ. ಈ ಒಂದು ಅಧ್ಯಯನ ಅಂತಕ್ಕಂಥದ್ದೇನಿದೆ, ಈ ಒಂದು ಅಧ್ಯಯನವನ್ನೇ ನಾವು ಸಮಾಜಶಾಸ್ತ್ರ ಎಂಬುದಾಗಿ ಕರೆಯಲಾಗ್ತದೆ. ಹಾಗೇನೆ ಸಮಾಜಶಾಸ್ತ್ರದ ಒಂದು ಹುಟ್ಟು ಅಂತಕ್ಕಂಥದ್ದು ಹೇಗಾಯ್ತು ಅನ್ನೋದನ್ನು ಕೂಡ ನಾವು ಇಂದಿನ ಅವಧಿಯಲ್ಲಿ ತಿಳ್ಕೊಂಡಿದ್ದೀವಿ ಮಕ್ಕಳೇ. ಈ ಒಂದು ಸೋಷಿಯಸ್ ಮತ್ತು ಲಾಗೋಸ್, ಅದಕ್ಕಿಂತ ಮುಂಚಿತವಾಗಿ ನಾವು ಕನ್ನಡದಲ್ಲಿ ಸಮಾಜಶಾಸ್ತ್ರ ಅಂತ ಕರೆದ್ರೆ ಆಂಗ್ಲ ಭಾಷೆಯಲ್ಲಿ ನಾವು ಸೋಷಿಯಾಲಜಿ ಎಂಬುದಾಗಿ ನಾವು ಕರೆಯಲಾಗ್ತದೆ. ಹಾಗಾದ್ರೆ ಸೋಷಿಯಸ್ ಮತ್ತು ಲಾಗೋಸ್, ಸೋಷಿಯಸ್ ಮತ್ತು ಲಾಗೋಸ್, ಸೋಸಿಯಸ್ ಅಂತಕ್ಕಂತಹ ಒಂದು ಪದ ಅಂತಕ್ಕಂಥದ್ದೇನಿದೆ, ಇದು ಲ್ಯಾಟಿನ್ ಭಾಷೆಯಿಂದ ಬಂದಿರತಕ್ಕಂಥದ್ದು. ಹಾಗೇನೆ ಲಾಗೋಸ್ ಅಂತಕ್ಕಂತಹ ಒಂದು ಪದ ಅಂತಕ್ಕಂಥದ್ದೇನಿದೆ, ಇದು ಗ್ರೀಕ್ ಭಾಷೆಯಿಂದ ಬಂದಿರತಕ್ಕಂಥದ್ದು ಅಥವಾ ಗ್ರೀಕ್ ಪದ ಅಂತ ಕರಿತೀವಿ. ಸೋಷಿಯಸ್ ಅಂದ್ರೆ ಇಲ್ಲಿ ಸಹಚರ ಅಥವಾ ಜೊತೆಗಾರ. ಹಾಗೇನೆ ಲೋಗೋಸ್ ಅಂದ್ರೆ ವಿಜ್ಞಾನ ಅಥವಾ ಶಾಸ್ತ್ರ. ಇದು ಒಟ್ಟಾರೆಯಾಗಿರ್ತಕ್ಕಂಥದ್ದೇ ಮಾನವನ ಸಮಾಜದ ಅಥವಾ ಸಮಾಜಶಾಸ್ತ್ರದ ವೈಜ್ಞಾನಿಕವಾಗಿರ್ತಕ್ಕಂತಹ ಒಂದು ಅಧ್ಯಯನ ಅಂತಕ್ಕಂಥದ್ದೇನಿದೆ, ಇದನ್ನೇ ನಾವು ಏನಂತ ಕರಿತೀವಿ? ಸಮಾಜಶಾಸ್ತ್ರ ಎಂಬುದಾಗಿ ಕರೆಯಲಾಗುತ್ತದೆ. ಹಾಗೇನೆ ಕೆಲವೊಂದು ವ್ಯಾಖ್ಯೆಗಳನ್ನು ಕೂಡ ನಾವು ಗಮನಿಸಿದ್ದೀವಿ. ಸಮಾಜಶಾಸ್ತ್ರಕ್ಕೆ ಅವರದೇ ಆಗಿರ್ತಕ್ಕಂತಹ ಪ್ರಮುಖ 3 ಸಮಾಜಶಾಸ್ತ್ರಜ್ಞರನ್ನು ನಾವು ಗಮನಿಸಿದ್ವಿ. ಅದರಲ್ಲಿ ಮೊದಲನೇದಾಗಿರ್ತಕ್ಕಂಥವರೇ ಆಗಸ್ಟ್ ಕಾಂಟೆ. ಇವರನ್ನ ನಾವು ಸಮಾಜಶಾಸ್ತ್ರದ ಪಿತಾಮಹ ಅಂತಲೂ ಕೂಡ ನಾವು ಕರಿತೀವಿ. ಸಮಾಜಶಾಸ್ತ್ರದ ಪಿತಾಮಹ ಅಂತಲೂ ಕೂಡ ನಾವು ಇವರನ್ನ ಕರಿತೀವಿ. ಹಾಗೇನೆ ಎಮಿಲಿ ಡರ್ಕಿಮ್ ರವರು. ಹಾಗೇನೆ ಇನ್ನೊಬ್ಬ ಪ್ರಮುಖರಾಗಿರ್ತಕ್ಕಂತಹ ಸಮಾಜಶಾಸ್ತ್ರಜ್ಞರನ್ನು ನಾವು ನೋಡೋದಾದ್ರೆ ಮ್ಯಾಕ್ಸ್ ವೆಬರ್. ಇವರು ಪ್ರಮುಖವಾಗಿರ್ತಕ್ಕಂತಹ ಸಮಾಜ ಶಾಸ್ತ್ರಜ್ಞರು. ಅದರಲ್ಲಿ ಪ್ರಮುಖವಾಗಿ ಆಗಸ್ಟ್ ಕಾಂಟೆ ಅಂತಕ್ಕಂಥವ್ರು ಏನಿದ್ದಾರೆ, ಇವರು
ಸಮಾಜಶಾಸ್ತ್ರದ ಪಿತಾಮಹರೆಂದೇ ಪ್ರಖ್ಯಾತಿಯನ್ನು ಕೂಡ ಪಡೆದಿರ್ತಕ್ಕಂಥದ್ದು ಮಕ್ಕಳೇ. ಇಷ್ಟು ಪ್ರಮುಖವಾಗಿರ್ತಕ್ಕಂತಹ ಅಂಶಗಳನ್ನು ನಾವು ಇಂದಿನ ತರಗತಿಯಲ್ಲಿ ನಾವು ತಿಳ್ಕೊಂಡಿದ್ದೀವಿ ಮಕ್ಕಳೇ. ಹಾಗಾದ್ರೆ ಈ ಒಂದು ಅವಧಿಯಲ್ಲಿ ನಾವು ಯಾವ ಯಾವ ಅಂಶಗಳನ್ನು ನಾವು ಅಧ್ಯಯನವನ್ನ ಮಾಡಬಹುದು? ಸಮಾಜಶಾಸ್ತ್ರದ ಪ್ರಾಮುಖ್ಯತೆ, ಇಟ್ ಇಸ್ ದ ಇಂಪಾರ್ಟೆಂಟ್ ಆಫ್ ದಿ ಸೋಶಿಯಾಲಜಿ. ಸಮಾಜಶಾಸ್ತ್ರದ ಒಂದು ಪ್ರಾಮುಖ್ಯತೆ ಅಥವಾ ಮಹತ್ವ, ಇಂಪಾರ್ಟೆನ್ಸ್ ಆಫ್ ದಿ ಸೋಶಿಯಾಲಜಿ, ಏನು ತನ್ನ ಮಹತ್ವವನ್ನ ಸಮಾಜಶಾಸ್ತ್ರ ಅಂತಕ್ಕಂಥದ್ದು ಒಳಗೊಂಡಿದೆ. ಹಾಗೇನೆ ಪ್ರಮುಖವಾಗಿರ್ತಕ್ಕಂತಹ ವಿದೇಶಿ ಸಮಾಜಶಾಸ್ತ್ರಜ್ಞರು ಹಾಗೂ ಭಾರತೀಯ ಸಮಾಜಶಾಸ್ತ್ರಜ್ಞರನ್ನು ನಾವು ಈ ಒಂದು ಅವಧಿಯಲ್ಲಿ ನೋಡ್ತಕ್ಕಂಥದ್ದು ಮಕ್ಕಳೇ. ಹಾಗಾದ್ರೆ ಮೊದಲನೇದಾಗಿರ್ತಕ್ಕಂಥ ಅಂಶವನ್ನು ನಾವು ಗಮನಿಸೋದಾದ್ರೆ ಸಮಾಜಶಾಸ್ತ್ರದ ಪ್ರಾಮುಖ್ಯತೆ ಅಂತಕ್ಕಂಥದ್ದು ಏನು, ಯಾವ ಉದ್ದೇಶಕ್ಕಾಗಿದ್ದು ತನ್ನ ಒಂದು ಅಸ್ತಿತ್ವವನ್ನ ಅಥವಾ ಮಹತ್ವವನ್ನ ಸಮಾಜಶಾಸ್ತ್ರ ಅಂತಕ್ಕಂಥದ್ದು ಪಡ್ಕೊಂಡಿದೆ. ಈಗಾಗಲೇ ನಮಗೆ ಗೊತ್ತಿದೆ ಸಮಾಜಶಾಸ್ತ್ರ ಅಂದ್ರೆ ಏನು ಅಂತ. ಮಾನವ ಸಮಾಜದ ವೈಜ್ಞಾನಿಕ ಅಧ್ಯಯನ ಅಂತಕ್ಕಂಥದ್ದೇನಿದೆ, ಈ ಒಂದು ವೈಜ್ಞಾನಿಕ ಅಧ್ಯಯನವನ್ನೇ ನಾವು ಸಮಾಜಶಾಸ್ತ್ರ ಅಂತ ಕರಿತೀವಿ ಮಕ್ಕಳೇ. ಹೌದಲ್ವಾ? ನಿನ್ನೆ ನಾವು ಇದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಅರ್ಥವನ್ನ ಮಾಡ್ಕೊಂಡಿದ್ದೇವೆ. ಹಾಗಾದ್ರೆ ಇಲ್ಲಿ ಸಮಾಜಶಾಸ್ತ್ರದ ಒಂದು ಪ್ರಾಮುಖ್ಯತೆ ಏನು ಅನ್ನೋದನ್ನು ನಾವು ಗಮನಿಸೋದಾದ್ರೆ, ಮೊದಲನೇದಾಗಿರ್ತಕ್ಕಂಥದ್ದು ಸಮಾಜಶಾಸ್ತ್ರವು ವೈಜ್ಞಾನಿಕವಾಗಿ ಮಾನವ ಸಮಾಜವನ್ನ ಅಧ್ಯಯನವನ್ನ ಮಾಡ್ತಕ್ಕಂಥದ್ದು. ಹೌದಾ? ನೆನ್ನೆ ನಾವು ಹೇಳಿದ್ವಿ ಮಕ್ಕಳೇ, ಸಮಾಜಶಾಸ್ತ್ರದ ಒಂದು ಪರಿಚಯವನ್ನ ನಾವು ಗಮನಿಸಿದಾಗ ಇಲ್ಲಿ ಪ್ರಾಮುಖ್ಯತೆ ಅಂತಕ್ಕಂಥದ್ದೇನಿದೆ, ಸಮಾಜಶಾಸ್ತ್ರ ಅಂತಕ್ಕಂಥದ್ದೇನಿದೆ, ಇದು ವೈಜ್ಞಾನಿಕವಾಗಿ ಮಾನವನ ಅಥವಾ ಮಾನವ ಸಮಾಜವನ್ನ ಅಧ್ಯಯನವನ್ನ ಮಾಡ್ತಕ್ಕಂಥದ್ದು. ಮಾನವ ಅಂತಕ್ಕಂಥದ್ದು ಸಮಾಜದಲ್ಲಿ ಹೇಗೆ ಬಾಳ್ತಾ ಇದ್ದಾನೆ, ಹೇಗೆ ಬದುಕ್ತಾ ಇದ್ದಾನೆ, ಅವನ ವರ್ತನೆಗಳೇನು, ಸಮಾಜದಲ್ಲಿ ಅವನ ನಿಯಮಗಳೇನು, ಹೇಗೆ ಸಮಾಜದ ಜೊತೆಯಲ್ಲಿ ಅವನು ಹೊಂದ್ಕೊಂಡು ಜೀವನವನ್ನ ಮಾಡ್ತಾ ಇದ್ದಾನೆ, ಆ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಅಂಶಗಳನ್ನ ಅಧ್ಯಯನವನ್ನ ಮಾಡ್ತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ಅಂಶವೇ ಪ್ರಾಮುಖ್ಯತೆ. ಅರ್ಥ ಆಯ್ತಾ ಮಕ್ಕಳೇ? ಮೊದಲೇ ಏನ್ ಹೇಳ್ತಾ ಇದೆ, ಸಮಾಜಶಾಸ್ತ್ರವು ವೈಜ್ಞಾನಿಕವಾಗಿ ಮಾನವ ಸಮಾಜವನ್ನ ಅಧ್ಯಯನವನ್ನ ಮಾಡ್ತಕ್ಕಂಥದ್ದು. ಮಾನವ ಸಮಾಜವನ್ನ ವೈಜ್ಞಾನಿಕವಾಗಿ ಅಧ್ಯಯನವನ್ನ ಮಾಡ್ತಕ್ಕಂಥದ್ದು ಅಂದ್ರೆ ಅವನು ಹೇಗೆ ಸಮಾಜದಲ್ಲಿ ಬದುಕ್ತಾ ಇದ್ದಾನೆ, ಅವನ ಆಲೋಚನೆಗಳೇನು, ಅವನ ಅಭಿರುಚಿಗಳು ಏನು, ಅವನು ಬೇರೆಯವರ ಜೊತೆಯಲ್ಲಿ ಯಾವ ರೀತಿಯಾಗಿರ್ತಕ್ಕಂತಹ ಹೊಂದಾಣಿಕೆಯನ್ನ ಅಥವಾ ಸಹಜೀವನವನ್ನ ಬಾಳ್ವೆಯನ್ನ ಹೇಗೆ ನಡೆಸಿಕೊಂಡು ಹೋಗ್ತಾ ಇದ್ದಾನೆ ಅಂತಕ್ಕಂಥದನ್ನ ವೈಜ್ಞಾನಿಕವಾಗಿ ಅಧ್ಯಯನವನ್ನ ಮಾಡ್ತಕ್ಕಂಥ ಒಂದು ಅಂಶವನ್ನು ನಾವು ಪ್ರಾಮುಖ್ಯತೆಯಲ್ಲಿ ಕಾಣ್ತಾ ಇದ್ದೀವಿ. ಹಾಗಾದ್ರೆ ಎರಡನೇ ಪ್ರಾಮುಖ್ಯತೆಯನ್ನ ನಾವು ಗಮನಿಸೋದಾದ್ರೆ ಮಕ್ಕಳೇ, ಇಲ್ಲಿ ವ್ಯಕ್ತಿತ್ವ ಬೆಳವಣಿಗೆಗೆ ಪೂರಕವಾಗಿರ್ತಕ್ಕಂಥದ್ದು. ಎರಡನೇ ಪ್ರಾಮುಖ್ಯತೆ, ಸಮಾಜಶಾಸ್ತ್ರದ ಪ್ರಾಮುಖ್ಯತೆ ಎರಡನೇ ಏನ್ ಹೇಳ್ತಾ ಇದೆ, ವ್ಯಕ್ತಿತ್ವ ಬೆಳವಣಿಗೆ. ಸಮಾಜದಲ್ಲಿ ಅವನು ಉತ್ತಮವಾಗಿರ್ತಕ್ಕಂಥ ವ್ಯಕ್ತಿತ್ವವನ್ನ, ಸ್ವರೂಪವನ್ನ, ಅವನ ಒಂದು ಅಭಿವೃದ್ಧಿಯನ್ನ ಪಡಿಬೇಕಾದ್ರೆ ಅವನ ವ್ಯಕ್ತಿತ್ವ ಅಂತಕ್ಕಂಥದ್ದೇನಿದೆ, ಸಮಾಜದಲ್ಲಿ ಅವನು ಹೊಂದಿಕೊಂಡಿರ್ತಕ್ಕಂಥ ರೀತಿ ಹೇಗಿದೆ, ಸಮಾಜದ ಜೊತೆಯಲ್ಲಿ ಅವನು ಹೊಂದಿಕೊಂಡಿರ್ತಕ್ಕಂತಹ ಅಂಶ ಏನಿದೆ, ಯಾವ ರೀತಿಯಾಗಿರ್ತಕ್ಕಂತಹ ಒಂದು ಪದ್ಧತಿಯನ್ನ ಅವನು ಸಮಾಜದ ಜೊತೆಯಲ್ಲಿ ಇಟ್ಕೊಂಡಿದ್ದಾನೆ, ಅದನ್ನೇ ನಾವು ವ್ಯಕ್ತಿತ್ವ ಬೆಳವಣಿಗೆಗೆ ಇದು ಪೂರಕವಾಗಿರ್ತಕ್ಕಂಥದ್ದು. ಹಾಗೇನೆ ಸಮಾಜದ ರಚನೆ ಅಂತಕ್ಕಂಥದ್ದು ಹೇಗಾಗಿರ್ತಕ್ಕಂಥದ್ದು, ಹಾಗೇನೆ ಬೆಳವಣಿಗೆ, ಹಾಗೇನೆ ಬದಲಾವಣೆ ಅಂತಕ್ಕಂಥದ್ದು, ಅವನು ಸಮಾಜದಲ್ಲಿ ಯಾವ ರೀತಿಯಾಗಿರ್ತಕ್ಕಂತಹ ಸಮಾಜದಲ್ಲಿ ಆಗ್ತಕ್ಕಂಥ ಬದಲಾವಣೆಗೆ ಅವನು ಹೊಂದ್ಕೊಂಡಿದ್ದಾನ. ಹಾಗೇನೆ ಏನು ಸಮಾಜದಲ್ಲಿ ಇರ್ತಕ್ಕಂಥ ಹಲವಾರು ಸಮಸ್ಯೆಗಳು ಅಂತಕ್ಕಂಥವೇನಿದಾವೆ, ಸಾಕಷ್ಟು ಸಮಸ್ಯೆಗಳನ್ನು ನಾವು ಸಮಾಜದಲ್ಲಿ ಕಾಣ್ತಾ ಇದ್ದೀವಿ ಅಲ್ವಾ, ಅಂತಹ ಒಂದು ಸಮಸ್ಯೆಗಳು, ಹಾಗೇನೆ ವ್ಯಕ್ತಿಯ ಬಾಧ್ಯತೆಗಳು, ಅವನಿಗೆ ಕಾಡ್ತಕ್ಕಂಥ ಸಮಸ್ಯೆಗಳು ಅಂತಕ್ಕಂಥವೇನಿದಾವೆ, ಬಾಧ್ಯತೆಗಳಂತಕ್ಕಂಥವೇನಿದಾವೆ, ಅವುಗಳನ್ನು ಕೂಡ ನಾವು ಸಂಪೂರ್ಣವಾಗಿ ಈ ಒಂದು ಸಮಾಜಶಾಸ್ತ್ರದ ಪ್ರಾಮುಖ್ಯತೆಯಲ್ಲಿ ಕಾಣ್ತಕ್ಕಂಥದ್ದು ಮಕ್ಕಳೇ. ಮೊದಲಾಗಿರ್ತಕ್ಕಂಥದ್ದು ಸಮಾಜಶಾಸ್ತ್ರವು ವೈಜ್ಞಾನಿಕವಾಗಿ ಮಾನವ ಸಮಾಜವನ್ನು ಅಧ್ಯಯನವನ್ನ ಮಾಡುತ್ತೆ. ಎರಡನೇದಾಗಿರ್ತಕ್ಕಂಥದ್ದು ವ್ಯಕ್ತಿತ್ವ ಬೆಳವಣಿಗೆಗೆ ಇದು ಪೂರಕವಾಗಿರ್ತಕ್ಕಂಥದ್ದು. ಇನ್ನು ಮೂರನೇದಾಗಿರ್ತಕ್ಕಂಥದ್ದು ಸಾಮಾಜಿಕ ಪ್ರಕ್ರಿಯೆಗಳ ಒಂದು ಪರಿಚಯ. ಸಾಮಾಜಿಕ ಪ್ರಕ್ರಿಯೆಗಳು ಏನು ಕ್ರಿಯೆಗಳು ಅಂತಕ್ಕಂಥವು
ಕಾರ್ಯಗಳಂತಕ್ಕಂಥವು ಸಮಾಜದಲ್ಲಿ ನಡೀತಾ ಹೋಗ್ತಾವ, ಅವುಗಳ ಒಂದು ಅಂಶವನ್ನು ನಾವಿಲ್ಲಿ ಗಮನಿಸ್ತಕ್ಕಂಥದ್ದು. ಸರ್ವಧರ್ಮ ಅಥವಾ ಸಮಾಜದ ಧರ್ಮ ಅಂತಕ್ಕಂಥದ್ದು ಅವನು ಯಾವ ಧರ್ಮವನ್ನ ಸ್ವೀಕರಿಸಿದಾನೆ, ವ್ಯಕ್ತಿ ಅಂತಕ್ಕಂಥವನು ಸಮಾಜದಲ್ಲಿ ಯಾವ ಧರ್ಮವನ್ನ ಅವನು ಹೊಂದಿದ್ದಾನೆ ಅಂತಕ್ಕಂಥದ್ದನ್ನು ತಿಳಿಸ್ತಕ್ಕಂಥದ್ದು. ಹಾಗೆಯೇ ಸಂಪ್ರದಾಯ, ಸಮಾಜದಲ್ಲಿರ್ತಕ್ಕಂತಹ ಸಂಪ್ರದಾಯ ಅಂತಕ್ಕಂಥದ್ದೇನಿದೆ ಆ ಸಂಪ್ರದಾಯವನ್ನ ಅವನು ಪಾಲನೆಯನ್ನ ಮಾಡ್ತಾ ಇದ್ದಾನ ಇಲ್ಲವೋ ಅಂತಕ್ಕಂಥದ್ದನ್ನು ಕೂಡ ನಾವು ಪ್ರಾಮುಖ್ಯತೆಯಲ್ಲಿ ಅಧ್ಯಯನವನ್ನು ಮಾಡಬಹುದು. ಇನ್ನು ಸಂಸ್ಕೃತಿ, ಸಮಾಜದಲ್ಲಿ ಒಂದು ಭಾರತ ಅಂತಕ್ಕಂಥದ್ದೇನಿದೆ ಒಂದು ಉತ್ತಮವಾಗಿರ್ತಕ್ಕಂತಹ ವಿಶ್ವ ಮಟ್ಟದಲ್ಲಿನೇ ಉತ್ತಮವಾಗಿರ್ತಕ್ಕಂಥ ಒಂದು ಸಂಸ್ಕೃತಿಯನ್ನ ನಮ್ಮ ಭಾರತ ಅಂತಕ್ಕಂಥದ್ದು ಹೊಂದಿರ್ತಕ್ಕಂಥದ್ದು. ಪ್ರಾಮುಖ್ಯತೆಯಲ್ಲೂ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಒಂದು ಸಮಾಜದಲ್ಲಿ ಒಬ್ಬ ವ್ಯಕ್ತಿ ಅಂತಕ್ಕಂಥದ್ದು ತನ್ನ ಸಂಸ್ಕೃತಿ ಅಂತಕ್ಕಂಥದ್ದೇನಿದೆ, ಉಡುಗೆ ತೊಡುಗೆಗಳಂತಕ್ಕಂಥವೇನಿದಾವೆ, ಆಚಾರ ವಿಚಾರಗಳಂತಕ್ಕಂಥವೇನಿದಾವೆ, ಆ ಒಂದು ಆಚಾರ ವಿಚಾರಗಳನ್ನು ಇವನು ಸಂಪೂರ್ಣವಾಗಿ ಪಾಲನೆಯನ್ನ ಮಾಡ್ತಾ ಇದ್ದಾನ, ಸಮಾಜಕ್ಕೆ ಏನಾದ್ರೂ ಕೆಡುಕನ್ನು ಬಯಸ್ತಾ ಇದ್ದಾನ, ಅಥವಾ ಸಮಾಜದ ಹಿತದೃಷ್ಟಿಯಿಂದ ಒಂದು ಉತ್ತಮವಾಗಿರ್ತಕ್ಕಂತಹ ಸಂಸ್ಕೃತಿಯನ್ನು ಇವನು ಹೊಂದಿದನಂತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸಬೇಕು ಮಕ್ಕಳೇ. ಹಾಗೇನೆ ನೀತಿ ನಿಯಮಗಳು, ಹಾಗೇನೆ ಮೌಲ್ಯಗಳು, ಹಾಗೇನೆ ಸಾಮಾಜಿಕ ವ್ಯವಸ್ಥೆ ಅಂತಕ್ಕಂಥದ್ದೇನಿದೆ, ಮಾನವ ಅಂತಕ್ಕಂಥವನು ಸಮಾಜಶಾಸ್ತ್ರದಲ್ಲಿ ಸಾಮಾಜಿಕ ವ್ಯವಸ್ಥೆಗೆ ಆ ಸಮಾಜಕ್ಕೆ ತಕ್ಕಂತೆ ಅವನು ಹೊಂದ್ಕೊಂಡಿದ್ದಾನ ಅಂತಕ್ಕಂಥದ್ದನ್ನು ಕೂಡ ನಾವು ಕಾಣಬೇಕಾಗುತ್ತೆ. ಹಾಗೇನೆ ಆದರ್ಶಗಳು, ಅವನ ಅಭಿಲಾಷೆಗಳಂತಕ್ಕಂಥವೇನಿದಾವೆ ಅವುಗಳನ್ನ ಹೇಗೆ ಸಮಾಜದಲ್ಲಿ ನಾವು ತೋರ್ಪಡಿಸಬೇಕು, ಅವ್ನು ಉತ್ತಮವಾಗಿರ್ತಕ್ಕಂಥ ಆದರ್ಶಗಳನ್ನ ಮೌಲ್ಯಗಳನ್ನ ಆ ಒಬ್ಬ ವ್ಯಕ್ತಿ ಅಂತಕ್ಕಂಥ ಸಮಾಜದಲ್ಲಿ ಹೊಂದಿದ್ದಾನ ಅಂತಕ್ಕಂಥ ಒಂದು ಅಂಶವನ್ನು ನಾವು ಗಮನಿಸಬೇಕು. ಹಾಗೆ ಜನರೊಂದಿಗೆ ಸಹಜೀವನ, ಸಮಾಜದಲ್ಲಿ ಆ ಒಬ್ಬ ವ್ಯಕ್ತಿ ಅಂತಕ್ಕಂಥನೇನಿದ್ದಾನೆ ಜನರೊಂದಿಗೆ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಒಡನಾಟವನ್ನ, ಬಾಂಧವ್ಯವನ್ನ, ಸಹಬಾಳ್ವೆಯನ್ನ, ಹೇಗೆ ಅವನ ಜೀವನ ಅಂತಕ್ಕಂಥದ್ದು ಸಹಚರರೊಂದಿಗೆ ಹೊಂದ್ಕೊಂಡಿದ್ದಾನೆ ಅಂತಕ್ಕಂಥ ಒಂದು ಅಂಶವನ್ನು, ಹಾಗೇನೆ ಸಹ ಸಂಬಂಧ, ಯಾವ ರೀತಿಯಾಗಿರ್ತಕ್ಕಂತಹ ಒಂದು ಸಮಾಜದಲ್ಲಿ ಅವನು ಸಂಬಂಧವನ್ನ ಹೊಂದಿದ್ದಾನೆ, ಇಟ್ ಇಸ್ ದ ರಿಲೇಶನ್ಶಿಪ್, ಯಾವ ರೀತಿಯಾಗಿರ್ತಕ್ಕಂಥ ಒಂದು ಬಾಂಧವ್ಯ ಅಂತಕ್ಕಂಥದ್ದು ಸಮಾಜದಲ್ಲಿ ಹೊಂದಿದ್ದಾನೆ. ಎಲ್ಲ ಅಂಶಗಳನ್ನು ಕೂಡ ನಾವು ಸಾಮಾಜಿಕ ಪ್ರಕ್ರಿಯೆಗಳಲ್ಲಿ ನಾವು ಕಾಣ್ತಾ ಹೋಗ್ತೀವಿ ಮಕ್ಕಳೇ. ಈ ರೀತಿಯಾಗಿ ಸಮಾಜಶಾಸ್ತ್ರ ಅಂತಕ್ಕಂಥದ್ದು ತನ್ನದೇ ಆಗಿರ್ತಕ್ಕಂಥ ಒಂದು ಪ್ರಾಮುಖ್ಯತೆಯನ್ನು ಕೂಡ ಪಡ್ಕೊಂಡಿದೆ ಮಕ್ಕಳೇ. ಹಾಗೆಯೇ ಸಾಮಾಜಿಕ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಳ್ಳುವಲ್ಲಿ ಮತ್ತು ಅವಕ್ಕೆ ಪರಿಹಾರವನ್ನು ಕೂಡ ನೀಡತಕ್ಕಂಥದ್ದು. ಸಾಮಾಜಿಕ ಸಮಸ್ಯೆಗಳು, ಸಾಕಷ್ಟು ಪ್ರಾಬ್ಲಮ್ಸ್, ಸೋಷಿಯಲ್ ಪ್ರಾಬ್ಲಮ್ಸ್ ಅಂತ ನಾವೇನ್ ಕರಿತೀವಿ, ಇಟ್ ಇಸ್ ದ ಸೊಸೈಟೀಸ್. ಸಾಮಾಜಿಕ ಸಮಸ್ಯೆಗಳು, ಸಾಕಷ್ಟು ಸಮಸ್ಯೆಗಳನ್ನು ನಾವು ಕಾಣ್ತಾ ಇದ್ದೀವಿ. ಅಪರಾಧ ಆಗಿರ್ಬೋದು, ಬಾಲಾಪರಾಧ ಆಗಿರ್ಬೋದು, ಬಾಲ ಕಾರ್ಮಿಕ ಆಗಿರ್ಬೋದು, ಹೌದಲ್ವ ಮಕ್ಕಳೇ? ಇವು ಸಾಮಾಜಿಕ ಸಮಸ್ಯೆಗಳು, ಸೋಷಿಯಲ್ ಪ್ರಾಬ್ಲಮ್ಸ್. ಹಲವಾರು ಸಾಮಾಜಿಕ ಸಮಸ್ಯೆಗಳನ್ನು ನಾವು ಕಾಣ್ತಾ ಇದ್ದೀವಿ. ಅದರಲ್ಲಿ ಅಪರಾಧ, ಬಾಲಾಪರಾಧ ಅಂತಂದ್ರೆ 18 ವರ್ಷದ ಒಳಗಿನ ಮಕ್ಕಳು ಯಾವುದಾದರೂ ಕೃತ್ಯಗಳನ್ನ ಎಸಗಿದ್ದರೆ ಅದನ್ನ ನಾವೇನಂತ ಕರಿತೀವಿ, ಬಾಲಾಪರಾಧ ಅಂತ ಕರಿತೀವಿ. ಹಾಗೇನೆ ಕೋಮು ಗಲಭೆಗಳು, ಸರ್ವೇ ಸಾಮಾನ್ಯವಾಗಿ ಈ ಒಂದು ಕೋಮು ಗಲಭೆಗಳು ಅಂತಕ್ಕಂಥವೇನಿದಾವೆ, ಅಂದ್ರೆ ಕೋಮು ಗಲಭೆ ಅಂತಂದ್ರೆ ಜಾತಿಗಳ ನಡುವೆ ನಡೀತಕ್ಕಂಥ ಒಂದು ಘರ್ಷಣೆ. ಈ ಒಂದು ಘರ್ಷಣೆಯನ್ನ ನಾವೇನಂತ ಕರಿತೀವಿ, ಕೋಮು ಗಲಭೆಗಳು ಅಂತ ಕರಿತೀವಿ. ಇನ್ನು ಕೋಮು ಗಲಭೆಗಳು ಅಂತ ಕರಿತೀವಿ. ಸರ್ವೇ ಸಾಮಾನ್ಯವಾಗಿ ಭಾರತದ ಮುಕುಟವಾಗಿರ್ತಕ್ಕಂಥ ಜಮ್ಮು ಮತ್ತು ಕಾಶ್ಮೀರ ಅಲ್ಲಿ ಹೆಚ್ಚಾಗಿ ನಾವು ಕೋಮು ಗಲಭೆಗಳನ್ನು ನಾವು ಕಾಣ್ತೀವಿ. ಅಥವಾ ಇನ್ನ ಹಲವಾರು ಪ್ರದೇಶಗಳಲ್ಲೂ ಕೂಡ ಜಾತಿಗಳ ನಡುವೆ ನಡೀತಕ್ಕಂತಹ ಒಂದು ಘರ್ಷಣೆ ಅಂತಕ್ಕಂಥದ್ದೇನಿದೆ ಇದನ್ನು ನಾವು ಕೋಮು ಗಲಭೆಗಳು ಅಂತ ಕರಿತೀವಿ. ಇನ್ನ ಮದ್ಯಪಾನ, ಕೆಲವೊಂದು ಪ್ರದೇಶಗಳಲ್ಲಿ ಇವತ್ತಿಗೂ ಕೂಡ ಮದ್ಯಪಾನ ಅಂತಕ್ಕಂಥದ್ದು ಜಾರಿಯಲ್ಲಿರ್ತಕ್ಕಂಥ ನಾವು ಕಾಣ್ತೀವಿ. ಇನ್ನೊಂದು ಕೆಲವೊಂದು ಪ್ರದೇಶಗಳಲ್ಲಿ ಏನಾಗಿದೆ, ಸಂಪೂರ್ಣವಾಗಿ ನಿಷೇಧ ಆಗಿರ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸ್ತಾ ಇದೀವಿ. ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ಪ್ರದೇಶಗಳಲ್ಲಿ ಮದ್ಯಪಾನ ಅಂತಕ್ಕಂಥದ್ದು ಸಂಪೂರ್ಣವಾಗಿ ನಿಷೇಧ ಆಗ್ಲಿಕ್ಕೆ ಕಾರಣ ಏನಪ್ಪ ಅಂತಂದ್ರೆ, ಮಹಿಳೆಯರ ಒಂದು ಹೋರಾಟ ಅಂತಕ್ಕಂಥದ್ದೇನಿದೆ, ಆ ಒಂದು ಹೋರಾಟದ ಫಲವಾಗಿನೇ ಕೆಲವೊಂದು ಪ್ರದೇಶಗಳಲ್ಲಿ ಇವತ್ತಿಗೂ ಕೂಡ ಸಂಪೂರ್ಣವಾಗಿರ್ತಕ್ಕಂಥ ಮದ್ಯಪಾನ ನಿಷೇಧವನ್ನು ನಾವು ಕಾಣ್ತಾ ಇದ್ದೀವಿ. ಹಾಗೇನೆ ಹಸಿವು, ಭಾರತ ಅಂತಕ್ಕಂಥದ್ದು
ಸುಮಾರು ವರ್ಷಗಳ ಹಿಂದೆ ಬಡ ರಾಷ್ಟ್ರವಾಗಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಹಸಿವಿನಿಂದ ಸಾಕಷ್ಟು ಜನರು ಅಂತಕ್ಕಂಥವ್ರು ನರಳ್ತಾ ಇರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಆ ನರಳುವಿಕೆಗೆ ಅಥವಾ ಹಸಿವಿಕೆಗೆ ಪ್ರಮುಖ ಕಾರಣವಾಗಿರ್ತಕ್ಕಂಥದ್ದೇ ಬಡತನ ಅಂತಕ್ಕಂಥದ್ದು. ಆ ಒಂದು ಕಾರಣದಿಂದ ಸರ್ಕಾರ ಅಂತಕ್ಕಂಥದ್ದು ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರ ಮೂಲಕ ಇತ್ತೀಚಿನ ದಿನಗಳಲ್ಲಿ ಅನ್ನಭಾಗ್ಯ ಯೋಜನೆಯನ್ನು ಕೂಡ ಜಾರಿಗೆ ತರುವುದರ ಮೂಲಕ ಪ್ರತಿಯೊಬ್ಬರು ಕೂಡ ಯಾರು ಕೂಡ ಹಸಿವಿನಿಂದ ಮಲಗಬಾರದು, ಹಸುವಿನಿಂದ ನರಳಬಾರದು ಅಂತಕ್ಕಂಥ ಒಂದು ಹಿತದೃಷ್ಟಿಯನ್ನು ಇಟ್ಕೊಂಡು ಎಲ್ಲರಿಗೂ ಕೂಡ ಅನ್ನಭಾಗ್ಯ ಯೋಜನೆಯನ್ನು ಕೂಡ ನೀಡಿರ್ತಕ್ಕಂಥ ಒಂದು ಉದಾಹರಣೆಗಳನ್ನು ನಾವು ಇವತ್ತು ಕಾಣ್ತಾ ಇದ್ದೀವಿ ಮಕ್ಕಳೇ. ಹಾಗೆಯೇ ಅಪೌಷ್ಟಿಕತೆ, ಭಾರತದಲ್ಲಿರ್ತಕ್ಕಂಥ ಎಲ್ಲಾ ಮಕ್ಕಳಿಗೂ ಪೋಷಕಾಂಶ ಅಂತಕ್ಕಂಥದ್ದೇನಿದೆ, ಪೌಷ್ಟಿಕ ಆಹಾರ ಅಂತಕ್ಕಂಥದ್ದು ಲಭ್ಯವಾಗ್ತಾ ಇದೆಯಾ? ಇಲ್ಲ. ಅಪೌಷ್ಟಿಕತೆಯಿಂದ ಸಾಯ್ತಕ್ಕಂಥ ಮಕ್ಕಳ ಪ್ರಮಾಣನೇ ಕೂಡ ಹೆಚ್ಚಾಗಿರ್ತಕ್ಕಂಥ ಒಂದು ಅಂಶವನ್ನು ಕೂಡ ನಾವು ಇವತ್ತು ಸಾಕಷ್ಟು ಮಾಧ್ಯಮಗಳ ಮೂಲಕ ನೋಡ್ತಾ ಇದ್ದೀವಿ. ಆ ಒಂದು ಕಾರಣದಿಂದ ಸರ್ಕಾರಗಳು ಅಂತಕ್ಕಂಥವೇನಿದ್ದಾವೆ ಸಾಮಾಜಿಕ ಸುಧಾರಣೆಯನ್ನು ತರ್ತಕ್ಕಂತಹ ಉದ್ದೇಶದಿಂದ ಈ ಸಮಸ್ಯೆಗಳು ಅಂತಕ್ಕಂಥವೇನಿದ್ದಾವೆ ಅದರಲ್ಲೂ ಹಸಿವು ಮತ್ತು ಅಪೌಷ್ಟಿಕತೆ, ಆ ಒಂದು ಕಾರಣದಿಂದ ಮಕ್ಕಳಿಗೆ ಬೇಕಾಗಿರ್ತಕ್ಕಂತಹ ಪೌಷ್ಟಿಕ ಆಹಾರವನ್ನ ಶಿಶು ವಿಹಾರ ಅಂಗನವಾಡಿ ಕೇಂದ್ರಗಳು ಅಂತ ನಾವೇನ್ ಕರಿತೀವಿ, ಆ ಅಂಗನವಾಡಿ ಕೇಂದ್ರಗಳ ಮೂಲಕ ಬೇಕಾಗಿರ್ತಕ್ಕಂಥ ಎಲ್ಲ ಪೌಷ್ಟಿಕ ಆಹಾರಗಳನ್ನ, ಬೇಳೆ ಆಗಿರ್ಬೋದು, ಮೊಟ್ಟೆ ಆಗಿರ್ಬೋದು, ಹಾಲಾಗಿರ್ಬೋದು, ಉತ್ತಮವಾಗಿರ್ತಕ್ಕಂತಹ ಆಹಾರವನ್ನ ನೀಡುವುದರ ಮೂಲಕ ಅಪೌಷ್ಟಿಕತೆಯನ್ನ ಸಾಧ್ಯವಾದಷ್ಟು ಮಟ್ಟಿಗೆ ಇವತ್ತು ಕಡಿಮೆ ಮಾಡ್ತಕ್ಕಂಥದ್ದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ. ಇನ್ನು ಜಾತೀಯತೆ ಅಂತಕ್ಕಂಥದ್ದನ್ನು ಕೂಡ ಸಮಾಜದಲ್ಲಿ ಸಾಕಷ್ಟು, ಅದು ಈಗಂತಲ್ಲ ಹಿಂದಿನ ಕಾಲದಿಂದಲೂ ಕೂಡ ಜಾತೀಯತೆ ಅಂತಕ್ಕಂಥದ್ದು ಬಂದಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ವಿ. ಇನ್ನು ಬಡತನ ಅಂತಕ್ಕಂಥದ್ದು, ಬಡತನ ಕಾರಣವನ್ನು ನಾವು ಗಮನಿಸಿದಾಗ ಸಾಕಷ್ಟು ಕಾರಣಗಳನ್ನ ಕೊಡ್ಬೋದು. ನಿರುದ್ಯೋಗ ಸಮಸ್ಯೆ ಅಂತಕ್ಕಂಥದ್ದು ಕೂಡ ಉಂಟಾಗಿರ್ತಕ್ಕಂಥದ್ದು. ಇನ್ನ ಭಯೋತ್ಪಾದನೆ, ಟೆರರಿಸಂ, ಭಯೋತ್ಪಾದನೆ ಅಂತಕ್ಕಂಥದ್ದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ. ಆ ಒಂದು ಪ್ರಮುಖವಾಗಿರ್ತಕ್ಕಂತಹ ಇನ್ನ ಮಕ್ಕಳ ದುಡಿಮೆ ಅಂತಕ್ಕಂಥದ್ದು, 14 ವರ್ಷದ ಒಳಗಿನ ಮಕ್ಕಳು ಅಂತಕ್ಕಂಥವ್ರು ಶಾಲೆಯನ್ನ ಬಿಟ್ಟು ದುಡಿಮೆಗೆ ಹೋಗ್ತಕ್ಕಂಥದ್ದು. ಅದಕ್ಕೆ ಪ್ರಮುಖ ಕಾರಣ ಏನು? ಬಡತನ, ದ ಪಾವರ್ಟಿ. ಬಡತನ ಅಂತಕ್ಕಂಥದ್ದು ಈ ಮಕ್ಕಳ ದುಡಿಮೆಗೆ ಪ್ರಮುಖ ಕಾರಣವಾಗಿರ್ತಕ್ಕಂಥದ್ದು. ಹಾಗಾಗಿ ಈ ಬಾಲ ಕಾರ್ಮಿಕತೆ ಅಂತಕ್ಕಂಥದ್ದನ್ನು ಕೂಡ ಹೆಚ್ಚಾಗಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಅಲ್ಲಲ್ಲಿ ಕೆಲವೊಂದು ಪ್ರಕರಣಗಳು ಕಂಡು ಬಂದಂತ ಸಂದರ್ಭದಲ್ಲಿ ಅಧಿಕಾರಿಗಳು ಅಂತಕ್ಕಂಥ ಏನಿದ್ದಾರೆ ಆ ಸ್ಥಳಕ್ಕೆ ಭೇಟಿಯನ್ನ ಕೊಡುವುದರ ಮೂಲಕ ಆ ಒಂದು ದುಡಿಮೆಗೆ ಒಳಗಾಗಿರ್ತಕ್ಕಂಥ ಮಕ್ಕಳನ್ನ ಮತ್ತೆ ಪುನಃ ಶಾಲೆಗೆ ಕರೆತರುವುದರ ಮೂಲಕ ಅವರಿಗೆ ಶಿಕ್ಷಣವನ್ನು ನೀಡ್ತಕ್ಕಂಥದ್ದನ್ನು ಕೂಡ ನಾವು ಕಾಣ್ತಿದ್ದೀವಿ. ಇವೆಲ್ಲವೂ ಕೂಡ ಏನು ಸಾಮಾಜಿಕ ಸಮಸ್ಯೆಗಳು ಅಂತಕ್ಕಂಥವನ್ನು ನಾವು ಕಾಣ್ತಾ ಇದ್ದೀವಿ. ಈ ಸಾಮಾಜಿಕ ಸಮಸ್ಯೆಗಳಿಗೆ ಪರಿಹಾರಗಳನ್ನ ನಾವು ಕಂಡ್ಕೋಬೇಕಾದ್ರೆ ಅವೇನಿದಾವೆ, ಅಪರಾಧಗಳಾಗ್ತಕ್ಕಂಥದನ್ನ ತಡಿಬೇಕು, ಬಾಲ ಅಪರಾಧಗಳಾಗ್ತಕ್ಕಂಥದನ್ನ ತಡಿಬೇಕು, ಬಡತನ ಅಂತಕ್ಕಂಥದ್ದೇನಿದೆ ಬಡತನವನ್ನ ನಿರ್ಮೂಲನೆ ಮಾಡಬೇಕು, ನಿರುದ್ಯೋಗ ಅಂತಕ್ಕಂಥದ್ದು ಏನು ಹೆಚ್ಚಿನ ಪ್ರಮಾಣದಲ್ಲಿದೆ ಆ ನಿರುದ್ಯೋಗ ಸಮಸ್ಯೆಯನ್ನ ಕಡಿಮೆ ಮಾಡಬೇಕು, ಮದ್ಯಪಾನವನ್ನ ನಿಷೇಧವನ್ನ ಮಾಡಬೇಕು, ಮಕ್ಕಳ ದುಡಿಮೆ ಅಂತಕ್ಕಂಥದ್ದೇನಿದೆ ಇದನ್ನ ಕಡಿಮೆ ಮಾಡಬೇಕು. ಎಲ್ಲ ಅಂಶಗಳನ್ನು ನಾವು ಗಮನಿಸಿದಾಗ ಅವಕ್ಕೆ ಸಂಬಂಧಪಟ್ಟಂತೆ ಪರಿಹಾರಗಳನ್ನು ಕೂಡ ನಾವು ಕಂಡುಕೊಳ್ಳಬಹುದಾಗಿದೆ. ಹಾಗೆಯೇ ಇನ್ನು 5ನೇದಾಗಿರ್ತಕ್ಕಂಥದ್ದು ಅಭಿವೃದ್ಧಿ ಯೋಜನೆಗಳನ್ನ ಪರಿಣಾಮಕಾರಿಯಾಗಿ ರೂಪಿಸಲು ಸಮಾಜಶಾಸ್ತ್ರ ಅಂತಕ್ಕಂಥದ್ದು ಸಹಾಯಕವಾಗಿರ್ತಕ್ಕಂಥದ್ದು. ಅಭಿವೃದ್ಧಿ ಯೋಜನೆಗಳನ್ನ ಸಮಾಜಶಾಸ್ತ್ರ ಅಂತಕ್ಕಂಥದ್ದೇನಿದೆ ಈ ಒಂದು ಪ್ರಾಮುಖ್ಯತೆಯಲ್ಲಿ ಇನ್ನೊಂದು ಅಂಶಗಳನ್ನು ನಾವು ಗಮನಿಸೋದಾದ್ರೆ ಅಭಿವೃದ್ಧಿ ಕಾರ್ಯಗಳನ್ನ, ಅಭಿವೃದ್ಧಿ ಯೋಜನೆಗಳನ್ನ ಜಾರಿಗೆ ತರ್ತಕ್ಕಂಥದ್ದು. ಏಕೆಂತಂದ್ರೆ ಭಾರತ ಅಂತಕ್ಕಂಥದ್ದು ಸ್ವತಂತ್ರ ಪೂರ್ವದಲ್ಲಿ ಅಥವಾ ಸ್ವತಂತ್ರದ ನಂತರ ಬಡ ರಾಷ್ಟ್ರವಾಗಿತ್ತು. ಆದ್ರೆ ಈಗ ಏನಾಗ್ತಾ ಇದೆ, ಅಭಿವೃದ್ಧಿ ಕಾರ್ಯಗಳನ್ನು ಮಾಡುವುದರ ಮೂಲಕ ದೇಶ ಅಂತಕ್ಕಂಥದ್ದು ಇವತ್ತು ಡೆವಲಪ್ಮೆಂಟ್, ಅಭಿವೃದ್ಧಿ, ಕಲ್ಯಾಣ ರಾಷ್ಟ್ರವಾಗಿ ಮುಂದುವರಿತಕ್ಕಂಥ ನಾವು ಕಾಣ್ತಾ ಇದ್ದೀವಿ. ಈ ಒಂದು ಕಾರಣದಿಂದಲೇ ಅಭಿವೃದ್ಧಿ ಯೋಜನೆಗಳನ್ನ ಪರಿಣಾಮಕಾರಿಯಾಗಿ ಸುಮ್ಮನೆ ಅವುಗಳನ್ನ ಪ್ಲಾನ್ ಮಾಡಿಕೊಂಡು ಬಿಡತಕ್ಕಂಥದ್ದಲ್ಲ, ಅವುಗಳನ್ನ ಕಾರ್ಯರೂಪಕ್ಕೆ ತರುವುದರ ಮೂಲಕ, ಯೋಜನೆಗಳನ್ನು ಹಾಕೊಂಡು ಕಾರ್ಯರೂಪಕ್ಕೆ ತರುವುದರ ಮೂಲಕ ಆ ಒಂದು ಕಾರ್ಯಗಳನ್ನು ನಾವು ಯಶಸ್ವಿಯಾಗಿ ಗೊಳಿಸಬೇಕಾಗಿರ್ತಕ್ಕಂಥದ್ದು. ಈ ಒಂದು ನಿಟ್ಟಿನಲ್ಲಿ ನಾವು ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಸಾಧ್ಯತೆ ಇದೆ. ಇವು ಪ್ರಮುಖವಾಗಿರ್ತಕ್ಕಂತಹ ಸಮಾಜಶಾಸ್ತ್ರದ ಪ್ರಾಮುಖ್ಯತೆ.
ಅರ್ಥ ಆಯ್ತಾ ಮಕ್ಕಳೇ? ಇಷ್ಟು 5 ಅಂಶಗಳು. ಸಮಾಜಶಾಸ್ತ್ರವು ವೈಜ್ಞಾನಿಕವಾಗಿ ಮಾನವ ಸಮಾಜವನ್ನ ಅಧ್ಯಯನವನ್ನ ಮಾಡತಕ್ಕಂಥದ್ದು. ಹಾಗೇನೆ ವ್ಯಕ್ತಿತ್ವ ಬೆಳವಣಿಗೆಯಲ್ಲಿ ಕೂಡ ಇದು ಪೂರಕವಾಗಿರ್ತಕ್ಕಂಥದ್ದು. ಹಾಗೇನೆ ಸಾಮಾಜಿಕ ಪ್ರಕ್ರಿಯೆಗಳ ಒಂದು ಪರಿಚಯ ಅಂತಕ್ಕಂಥದ್ದು, ಸಾಮಾಜಿಕ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಳ್ಳುವಲ್ಲಿ ಮತ್ತು ಅವುಗಳಿಗೆ ಪರಿಹಾರವನ್ನು ಕೂಡ ಕಂಡುಕೊಳ್ತಕ್ಕಂಥದ್ದು, ಅಭಿವೃದ್ಧಿ ಯೋಜನೆಗಳನ್ನ ಜಾರಿಗೆ ತರ್ತಕ್ಕಂಥದ್ದು. ಇವು ಪ್ರಮುಖವಾಗಿರ್ತಕ್ಕಂತಹ ಸಮಾಜಶಾಸ್ತ್ರದ ಪ್ರಾಮುಖ್ಯತೆಗಳು. ಅರ್ಥ ಆಯ್ತಾ ಮಕ್ಕಳೇ? ಇಷ್ಟು ನಿಮಗೆ ಪ್ರಮುಖವಾಗಿರ್ತಕ್ಕಂತಹ ಪ್ರಾಮುಖ್ಯತೆಯನ್ನು ನಾವು ಗಮನಿಸಿದ್ವಿ. ಹಾಗಾದ್ರೆ ಸಮಾಜಶಾಸ್ತ್ರ ಮತ್ತು ಇತರ ಸಮಾಜ ವಿಜ್ಞಾನಗಳ ನಡುವಿನ ಸಂಬಂಧಗಳು ಮತ್ತು ವ್ಯತ್ಯಾಸಗಳನ್ನು ನೋಡೋದಾದ್ರೆ, ಸಮಾಜಶಾಸ್ತ್ರ ಮತ್ತು ಬೇರೆ ವಿಷಯಗಳಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿರ್ತಕ್ಕಂಥ ಸಂಬಂಧವನ್ನ ಅದು ಹೊಂದಿದೆ ಅನ್ನೋದನ್ನು ನಾವು ನೋಡೋದಾದ್ರೆ, ಸಮಾಜಶಾಸ್ತ್ರ ಮತ್ತು ರಾಜ್ಯಶಾಸ್ತ್ರದ ನಡುವಿನ ಸಂಬಂಧ, it is the relationship of the political science and sociology. ಸಮಾಜಶಾಸ್ತ್ರ ಮತ್ತು ರಾಜ್ಯಶಾಸ್ತ್ರದ ನಡುವಿನ ಸಂಬಂಧ ಅಂತಕ್ಕಂಥದ್ದು ಇಲ್ಲಿ ನಾವು ಮೊದಲನೇದಾಗಿ ಗಮನಿಸಿದ್ರೆ, ಸಮಾಜಶಾಸ್ತ್ರ ಮತ್ತು ರಾಜ್ಯಶಾಸ್ತ್ರದ ನಡುವಿನ ಸಂಬಂಧ. ಸಮಾಜಶಾಸ್ತ್ರ ಅಂತಕ್ಕಂಥದ್ದು ಏನಿದೆ, ಇದು ಮಾನವನ ಜೀವನದ ಬಗ್ಗೆ, ಮಾನವನ ಮೌಲ್ಯದ ಬಗ್ಗೆ, ಸಮಾಜದ ಬಗ್ಗೆ ಅಧ್ಯಯನವನ್ನ ಮಾಡಿದ್ರೆ, ರಾಜ್ಯಶಾಸ್ತ್ರ ಅಂತಕ್ಕಂಥದ್ದು ಮಾನವನ ರಾಜಕೀಯ ಚಟುವಟಿಕೆಗಳು, ಮಾನವನ ರಾಜಕೀಯ ಚಟುವಟಿಕೆಗಳನ್ನ ಅಧ್ಯಯನವನ್ನ ಮಾಡುತ್ತೆ. ಈ ರೀತಿಯಾಗಿ ತನ್ನದೇ ಆಗಿರ್ತಕ್ಕಂಥ ಒಂದು ಸಂಬಂಧವನ್ನ ಸಮಾಜಶಾಸ್ತ್ರ ಮತ್ತು ರಾಜ್ಯಶಾಸ್ತ್ರದ ನಡುವೆ ನಾವು ಕಾಣಬಹುದಾಗಿದೆ. ಇನ್ನು ಎರಡನೇದಾಗಿರ್ತಕ್ಕಂಥದ್ದು ಸಮಾಜಶಾಸ್ತ್ರ ಮತ್ತು ಇತಿಹಾಸದ ನಡುವಿನ ಸಂಬಂಧ. ಸಮಾಜಶಾಸ್ತ್ರ ಅಂತಕ್ಕಂಥದ್ದೇನಿದೆ, ತನ್ನದೇ ಆಗಿರ್ತಕ್ಕಂಥ ಒಂದು ನಿಲುವನ್ನ ಹೊಂದಿದ್ರೆ, ನಿಯಮಗಳನ್ನ ಹೊಂದಿದ್ರೆ, ಇತಿಹಾಸ ಅಂತಕ್ಕಂಥದ್ದೇನಿದೆ ಇದು ಮಾನವನ ಹಿಂದಿನ ಕಾಲದ ಅಥವಾ ಇತಿಹಾಸ ಅಂತಕ್ಕಂಥದ್ದೇನಿದೆ ಅಲ್ಲಿನ ಒಂದು ಇತಿಹಾಸಕ್ಕೆ ಸಂಬಂಧಪಟ್ಟಂತೆ, ಅವನ ಜೀವನದ ಕ್ರಮಗಳನ್ನ ಸಂಬಂಧಪಟ್ಟಂತೆ ನಾವು ಅಧ್ಯಯನವನ್ನ ಮಾಡ್ತಕ್ಕಂಥದ್ದು. ಇನ್ನ ಸಮಾಜಶಾಸ್ತ್ರ ಮತ್ತು ಮಾನವಶಾಸ್ತ್ರದ ನಡುವಿನ ಸಂಬಂಧ, ಇದು ಕೂಡ ಸೇಮ್ ಅಂಶವನ್ನ ನಾವು ಇಲ್ಲಿ ಗಮನಿಸಬಹುದು. ಇನ್ನ ಸಮಾಜಶಾಸ್ತ್ರ ಮತ್ತು ಮನೋವಿಜ್ಞಾನದ ನಡುವಿನ ಸಂಬಂಧ, ಈಗ ಸಮಾಜಶಾಸ್ತ್ರ ಅಂತಕ್ಕಂಥದ್ದು ಮಾನವನ ಒಂದು ವರ್ತನೆಯನ್ನ, ಆಲೋಚನೆಯನ್ನ, ಸಮಾಜದ ಏಳಿಗೆಯನ್ನ, ಸಮಾಜದ ಬದಲಾವಣೆಯನ್ನ ನಾವು ಅಧ್ಯಯನವನ್ನ ಮಾಡಿದರೆ ಸಮಾಜಶಾಸ್ತ್ರದಲ್ಲಿ, ಮನೋವಿಜ್ಞಾನ ಅಂತಕ್ಕಂಥದ್ದೇನಿದೆ ಮಾನವನ ವರ್ತನೆ, ಮಾನವನ ವರ್ತನೆ ಅಂತಕ್ಕಂಥದ್ದೇನಿದೆ ಆ ಮಾನವನ ವರ್ತನೆಯನ್ನ, ಆಲೋಚನೆಗಳನ್ನು ಕೂಡ ಅಧ್ಯಯನವನ್ನ ಮಾಡ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದೀವಿ. ಇನ್ನ ಸಮಾಜಶಾಸ್ತ್ರ ಮತ್ತು ಅರ್ಥಶಾಸ್ತ್ರದ ನಡುವಿನ ಸಂಬಂಧ, ಅರ್ಥಶಾಸ್ತ್ರ ಅಂತಕ್ಕಂಥದ್ದೇನಿದೆ ಆರ್ಥಿಕ ಚಟುವಟಿಕೆಗಳ ಬಗ್ಗೆ, ಹಣಕಾಸಿನ ಬಗ್ಗೆ, ಆರ್ಥಿಕ ಅಂಶಗಳ ಬಗ್ಗೆ ಅಧ್ಯಯನವನ್ನ ಮಾಡ್ತಕ್ಕಂಥದ್ದು. ಇಲ್ಲಿ ಸಮಾಜ ಅಂತಕ್ಕಂಥದ್ದು ಮಾನವ ಸಮಾಜದ ಬಗ್ಗೆ ಅಧ್ಯಯನವನ್ನ ಮಾಡಿದ್ರೆ, ಅರ್ಥಶಾಸ್ತ್ರ ಅಂತಕ್ಕಂಥದ್ದು ಮಾನವನ ಆರ್ಥಿಕ ಸ್ಥಿತಿಗತಿಗಳು ಅಂತಕ್ಕಂಥವೇನಿದಾವೆ, ಆರ್ಥಿಕ ಚಟುವಟಿಕೆಗಳು ಅಂತಕ್ಕಂಥವೇನಿದಾವೆ, ಇವುಗಳ ನಡುವಿನ ಒಂದು ಸಂಬಂಧವನ್ನು ನಾವು ಕಾಣ್ತಾ ಇದ್ದೀವಿ. ಇಷ್ಟು ಪ್ರಮುಖವಾಗಿರ್ತಕ್ಕಂತಹ ಸಮಾಜಶಾಸ್ತ್ರ ಮತ್ತು ಇತರ ಸಮಾಜ ವಿಜ್ಞಾನಗಳ ನಡುವಿನ ಸಂಬಂಧಗಳು ಅಂತಕ್ಕಂಥದ್ದನ್ನು ಕೂಡ ನಾವು ತಿಳ್ಕೊಂಡಿರುವಲ್ಲ. ಹಾಗಾದ್ರೆ ನೆಕ್ಸ್ಟ್ ಆರಂಭಿಕ ವಿದೇಶಿ ಸಮಾಜಶಾಸ್ತ್ರಜ್ಞರು, ಪ್ರಮುಖವಾಗಿರ್ತಕ್ಕಂತಹ ವಿದೇಶಿ ಸಮಾಜಶಾಸ್ತ್ರಜ್ಞರನ್ನು ನಾವು ಗಮನಿಸೋದಾದ್ರೆ, ಅರ್ಥ ಆಯ್ತಾ ಅಲ್ವಾ? ಇಲ್ಲಿಯವರೆಗೂ ನಾವು ಸಮಾಜಶಾಸ್ತ್ರದ ಪ್ರಾಮುಖ್ಯ ಅಂತಕ್ಕಂಥದ್ದನ್ನು ತಿಳ್ಕೊಂಡ್ವಿ. ಹಾಗೇನೆ ಸಮಾಜಶಾಸ್ತ್ರ ಮತ್ತು ಇತರ ಸಮಾಜ ವಿಜ್ಞಾನಗಳ ನಡುವಿನ ಸಂಬಂಧ ಅಂತಕ್ಕಂಥದ್ದು ಹೇಗಿತ್ತು ಅನ್ನೋದನ್ನು ಕೂಡ ನಾವು ತಿಳ್ಕೊಂಡ್ವಿ. ನಂತರ ನಾವು ಆರಂಭಿಕ ವಿದೇಶಿ ಸಮಾಜಶಾಸ್ತ್ರಜ್ಞರು ಯಾರ್ಯಾರಿದ್ದಾರೆ, ಅವರು ಸಮಾಜಶಾಸ್ತ್ರಕ್ಕೆ ನೀಡಿರ್ತಕ್ಕಂತಹ ಕೊಡುಗೆಗಳೇನು, ಯಾವ ರೀತಿಯಾಗಿರ್ತಕ್ಕಂತಹ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಗಳನ್ನ ಸಮಾಜಶಾಸ್ತ್ರಕ್ಕೆ ಅವರು ನೀಡಿದ್ದಾರೆ ಅನ್ನೋದನ್ನು ನಾವು ಗಮನಿಸಿದ್ರೆ, ಮೊದಲೇದಾಗಿರ್ತಕ್ಕಂಥವರು ಆಗಸ್ಟ್ ಕಾಮ್ಟೆ ಅವರನ್ನ ಸಮಾಜಶಾಸ್ತ್ರದ ಪಿತಾಮಹ ಅಂತಲೂ ಕೂಡ ನಾವು ಕರಿತೀವಿ. ಹಾಗಾದ್ರೆ ಇಲ್ಲಿ ಆಗಸ್ಟ್ ಕಾಮ್ಟೆ ಆರಂಭಿಕ ವಿದೇಶಿ ಸಮಾಜಶಾಸ್ತ್ರಜ್ಞರು, ಆರಂಭಿಕ
ಸಮಾಜಶಾಸ್ತ್ರಜ್ಞರು 1798ರಿಂದ 1857 ಇವರು ಹುಟ್ಟಿರ್ತಕ್ಕಂಥದ್ದು 1798ರಲ್ಲಿ, ಅವರು ಮರಣವನ್ನು ಹೊಂದಿರತಕ್ಕಂಥದ್ದು 1857ರಲ್ಲಿ. ಹಾಗಾದ್ರೆ ಆಗಸ್ಟ್ ಕಾಂಟೆ ಫ್ರಾನ್ಸ್ನ ಒಬ್ಬ ಮಹಾನ್ ಚಿಂತಕರಾಗಿದ್ರು. ಆಗಸ್ಟ್ ಕಾಂಟೆ ಅಂತಕ್ಕಂಥವ್ರು ಏನಿದ್ದಾರೆ, ಇವರು ಫ್ರಾನ್ಸ್ನ ಒಬ್ಬ ಮಹಾನ್ ಚಿಂತಕರಾಗಿದ್ರು. ಮೊದಲ ಸಾಮಾಜಿಕ ತತ್ವಜ್ಞಾನಿನೂ ಕೂಡ ಆಗಿದ್ರು. ಯಾರು? ಆಗಸ್ಟ್ ಕಾಂಟೆ ಅಂತಕ್ಕಂಥವ್ರು ಏನಿದ್ದಾರೆ, ಫ್ರಾನ್ಸ್ನ ಒಬ್ಬ ಮಹಾನ್ ಚಿಂತಕರಾಗಿದ್ರು. ಇವರು ಮೊದಲ ಸಾಮಾಜಿಕ ತತ್ವಜ್ಞಾನಿ, ಸಮಾಜದ ಬಗ್ಗೆ ಮೊದಲ ಅಧ್ಯಯನವನ್ನು ನಡೆಸಿರ್ತಕ್ಕಂಥವ್ರೆ ಆಗಸ್ಟ್ ಕಾಂಟೆಯವರು. ಹಾಗಾಗಿನೇ ಇವರನ್ನ ನಾವು ಸಮಾಜಶಾಸ್ತ್ರದ ಪಿತಾಮಹ ಎಂಬುದಾಗಿ ಕರೆಯಲಾಗುತ್ತೆ. ಹಾಗೇನೆ ಸಮಾಜಶಾಸ್ತ್ರದ ಪಿತಾಮಹ ಅಂತಲೂ ಕೂಡ ನಾವು ಕರಿತೀವಿ. ಇನ್ನ ಸಾಮಾನ್ಯ ಶಕವರ್ಷ 1839ರಲ್ಲಿ ಪಾಸಿಟಿವ್ ಫಿಲಾಸಫಿ ಎಂಬ ವಿಷಯ ಕುರಿತಾಗಿ ಸಾರ್ವಜನಿಕ ಉಪನ್ಯಾಸವನ್ನು ಕೂಡ ನೀಡಿದ್ರು. ಯಾರು? ಆಗಸ್ಟ್ ಕಾಂಟೆಯವರು. ಯಾವಾಗ? ಸಾಮಾನ್ಯ ಶಕವರ್ಷ 1839ರಲ್ಲಿ ಪಾಸಿಟಿವ್ ಫಿಲಾಸಫಿ ಎಂಬ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಸಾರ್ವಜನಿಕ ಉಪನ್ಯಾಸವನ್ನ, ಅದರ ಹೆಚ್ಚಿನ ಮಾಹಿತಿಯನ್ನ ಸಾರ್ವಜನಿಕವಾಗಿ ಪ್ರತಿಯೊಬ್ಬರಿಗೂ ತಲುಪಬೇಕಂತಕ್ಕಂಥ ಒಂದು ಉದ್ದೇಶದಿಂದ 1839ರಲ್ಲಿ ಪಾಸಿಟಿವ್ ಫಿಲಾಸಫಿ ಅಂತಕ್ಕಂತಹ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಉಪನ್ಯಾಸವನ್ನು ಕೂಡ ಅವರು ನೀಡಿದ್ರು. ನಂತರ ಇವರ ಪೂರ್ಣ ಹೆಸರು, ಯಾರ ಪೂರ್ಣ ಹೆಸರು? ಆಗಸ್ಟ್ ಕಾಂಟೆಯವರ ಪೂರ್ಣವಾಗಿರ್ತಕ್ಕಂತಹ ಹೆಸರನ್ನು ನಾವು ಗಮನಿಸೋದಾದ್ರೆ ಇಸಿಡೋರ್ ಆಗಸ್ಟ್ ಮೇರಿ ಫ್ರಾಂಕಾಯಿಸ್ ಜೇವಿಯರ್ ಅಂತಕ್ಕಂಥದ್ದು ಇವರ ಸಂಪೂರ್ಣವಾಗಿರ್ತಕ್ಕಂಥ ಹೆಸರು. ಇವರು ದಕ್ಷಿಣ ಫ್ರಾನ್ಸ್ನ ಮಾಂಟ್ಪೆಲಿಯರ್ ಎಂಬಲ್ಲಿ 1798 ಜನವರಿ 19ರಂದು ಕ್ಯಾಥೋಲಿಕ್ ಸಮುದಾಯದಲ್ಲಿ ಜನನ ಅಂತಕ್ಕಂಥದ್ದಾಯಿತು. ಇವರು 1798 ಜನವರಿ 19ರಂದು ಕ್ಯಾಥೋಲಿಕ್ ಸಮುದಾಯದಲ್ಲಿ ಇವರ ಹುಟ್ಟುವಂತಕ್ಕಂಥದ್ದಾಯಿತು. ಇಂಪೀರಿಯಲ್ ಒಂದು ಪ್ರಾಥಮಿಕ ಶಿಕ್ಷಣ, ಇಂಪೀರಿಯಲ್ ಅಂತಕ್ಕಂಥ ಒಂದು ಪ್ರದೇಶ ಏನಿದೆ, ಆ ಒಂದು ಪ್ರದೇಶದಲ್ಲಿ ತನ್ನ ಪ್ರಾಥಮಿಕ ಶಿಕ್ಷಣವನ್ನ ಅಂದ್ರೆ ಪ್ರೈಮರಿ ಸ್ಕೂಲ್ ಅನ್ನ, ಪ್ರಾಥಮಿಕ ಶಿಕ್ಷಣವನ್ನು ಅವರು ಮುಗಿಸಿದ್ರು. ನಂತರ ಉನ್ನತ ಶಿಕ್ಷಣಕ್ಕಾಗಿ ಇಕೋಲ್ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಅಧ್ಯಾಪಕರಾಗಿ, ನಂತರ ಹೈಯರ್ ಎಜುಕೇಶನ್ ಅನ್ನು ಮುಗಿಸಿ ನಂತರದ ದಿನಗಳಲ್ಲಿ ಅವರು ಇಕೋಲ್ ಪಾಲಿಟೆಕ್ನಿಕ್ ಕಾಲೇಜ್ ಅಂತಕ್ಕಂಥದ್ದೇನಿದೆ ಇಲ್ಲಿ ಅಧ್ಯಾಪಕರಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ರು. ಹಾಗಾದ್ರೆ ಇಷ್ಟೆಲ್ಲ ಸಾಧನೆಯನ್ನ ಮಾಡಿರ್ತಕ್ಕಂತಹ ಆಗಸ್ಟ್ ಕಾಂಟೆಯವರು ಸಮಾಜಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ತಮ್ಮದೇ ಆಗಿರತಕ್ಕಂತಹ ಕೆಲವೊಂದು ಕೊಡುಗೆಗಳನ್ನು ಕೂಡ ಅವರು ನೀಡಿದ್ದಾರೆ. ಏನೇನು ಕೊಡುಗೆಗಳನ್ನ ನೀಡಿದ್ದಾರೆ ಅನ್ನೋದನ್ನು ನಾವು ಗಮನಿಸೋದಾದ್ರೆ ನಿಮಗೆ ಕೇಳಬಹುದು ಪರೀಕ್ಷಾ ದೃಷ್ಟಿಯಿಂದ ಆಗಸ್ಟ್ ಕಾಂಟೆಯವರು ಸಮಾಜಶಾಸ್ತ್ರಕ್ಕೆ ನೀಡಿರ್ತಕ್ಕಂತಹ ಕೊಡುಗೆಗಳನ್ನ ಸಂಕ್ಷಿಪ್ತವಾಗಿ ವಿವರಿಸಿ. ಕೇಳ್ಬೋದಲ್ವಾ ಮಕ್ಕಳೇ? ಎಸ್. ಹಾಗಾದ್ರೆ ಯಾವ್ಯಾವ ಕೊಡುಗೆಗಳನ್ನ ಅವರು ಸಮಾಜಶಾಸ್ತ್ರಕ್ಕೆ ನೀಡಿದ್ದಾರೆ? ಪಾಸಿಟಿವ್ ಫಿಲಾಸಫಿ 1839ರಲ್ಲಿ ಈ ಒಂದು ಕೃತಿಯನ್ನ ರಚನೆಯನ್ನ ಮಾಡಿದ್ರು. ಹಾಗೇನೆ ಎರಡನೇದಾಗಿರ್ತಕ್ಕಂಥದ್ದು ಪಾಸಿಟಿವ್ ಕ್ವಾಲಿಟಿ ಅಂತಕ್ಕಂಥದ್ದನ್ನು ಕೂಡ 1851ರಲ್ಲಿ ಜಾರಿಗೆ ತಂದ್ರು. ಇನ್ನ ಮಾನವತಾ ಧರ್ಮ 1857ರಲ್ಲಿ ಜಾರಿಗೆ ತಂದಿರತಕ್ಕಂಥದ್ದು. ಇನ್ನ 3 ಹಂತಗಳ ಸೂತ್ರ, ಹೀಗೆ ಇವರು ಹಲವಾರು ಸಮಾಜಶಾಸ್ತ್ರದ ಗ್ರಂಥಗಳನ್ನು ಕೂಡ ಬರೆದಿರ್ತಕ್ಕಂಥದ್ದು. ಇವರ ಕೊಡುಗೆಯನ್ನು ನಾವು ಇನ್ನೊಂದ್ಸರಿ ಗಮನಿಸೋದಾದ್ರೆ ಪಾಸಿಟಿವ್ ಫಿಲಾಸಫಿ ಅಂತಕ್ಕಂಥದ್ದೇನಿದೆ 1839ರಲ್ಲಿ ರಚನೆಯಾಗಿರ್ತಕ್ಕಂಥದ್ದು. ಇನ್ನ ಪಾಸಿಟಿವ್ ಕ್ವಾಲಿಟಿ ಅಂತಕ್ಕಂಥದ್ದೇನಿದೆ 1851ರಲ್ಲಿ ರಚನೆಯಾಗಿರ್ತಕ್ಕಂಥದ್ದು. ಹಾಗೇನೆ ಮಾನವತಾ ಧರ್ಮ ಅಂತಕ್ಕಂಥದ್ದೇನಿದೆ 1857ರಲ್ಲಿ ರಚನೆಯಾಗಿರ್ತಕ್ಕಂಥದ್ದು. ಇನ್ನು 3 ಹಂತಗಳ ಸೂತ್ರ, ಹೀಗೆ ಇವರು ಹಲವಾರು ಸಮಾಜದ ಒಂದು ಗ್ರಂಥಗಳನ್ನು ಕೂಡ, ಸಮಾಜಶಾಸ್ತ್ರದ ಗ್ರಂಥಗಳನ್ನ ಅವರು ರಚನೆ ಮಾಡಿರ್ತಕ್ಕಂಥದ್ದನ್ನು ನಾವು ಕಾಣಬಹುದಾಗಿದೆ. ಇಷ್ಟೆಲ್ಲ ಕೊಡುಗೆಗಳನ್ನು ನೀಡಿರ್ತಕ್ಕಂಥ ಆಗಸ್ಟ್ ಕಾಂಟೆ ಅವರು ಏನು 1798ರಲ್ಲಿ ಜನವರಿ 19ರಂದು ಏನು ಜನನ ಅಂತಕ್ಕಂಥದ್ದಾಯ್ತು, ಅವರ ಮರಣವನ್ನು ಕೂಡ ನಾವು
ಗಮನಿಸೋದಾದ್ರೆ ಆಗಸ್ಟ್ ಕಾಮ್ಟೆ ಅವರು ಸೆಪ್ಟೆಂಬರ್ 5, 1857ರಲ್ಲಿ ತಮ್ಮ 59ನೇ ವಯಸ್ಸಿನಲ್ಲಿ ಮರಣ ಅಂತಕ್ಕಂಥದ್ದನ್ನ ಅವರು ಹೊಂದಿದರು. ಇಲ್ಲಿ ಒಂದು ಅಂಕದ ಪ್ರಶ್ನೆಯೂ ಕೂಡ ಕೇಳಬಹುದು ನಿಮಗೆ. ಆಗಸ್ಟ್ ಕಾಮ್ಟೆ ಅವರು ಯಾವಾಗ ಮರಣವನ್ನ ಹೊಂದಿದರು ಅಂತಂದ್ರೆ ಸೆಪ್ಟೆಂಬರ್ 5ನೇ ತಾರೀಕು 1857ರಲ್ಲಿ ಆಗಸ್ಟ್ ಕಾಮ್ಟೆ ಅವರು ಮರಣವನ್ನ ಹೊಂದಿದರು. ಇವರು ನೀಡಿರ್ತಕ್ಕಂತಹ ಕೊಡುಗೆ ಮೊದಲಿಗೆ ಏನು ಸಮಾಜಶಾಸ್ತ್ರದ ಬಗ್ಗೆ ಅಧ್ಯಯನವನ್ನ ಮಾಡಿರ್ತಕ್ಕಂಥದ್ದೇನಿದೆ ಆ ಒಂದು ಹಿತದೃಷ್ಟಿಯಿಂದ ಇವರನ್ನ ಸಮಾಜಶಾಸ್ತ್ರದ ಪಿತಾಮಹ, ದ ಫಾದರ್ ಆಫ್ ಸೋಷಿಯಾಲಜಿ ಎಂಬುದಾಗಿಯೂ ಕೂಡ ಕರೆಯಲಾಗುತ್ತದೆ. ಈ ರೀತಿಯಾಗಿ ತಮ್ಮದೇ ಆಗಿರ್ತಕ್ಕಂತಹ ಒಂದು ಕೊಡುಗೆಗಳನ್ನ ಸಮಾಜಶಾಸ್ತ್ರಕ್ಕೆ ಇವರು ನೀಡಿರುವುದರ ಮೂಲಕ ತಮ್ಮದೇ ಆಗಿರ್ತಕ್ಕಂಥ ಒಂದು ಅಂಶವನ್ನು ನಾವು ಇಲ್ಲಿ ಗಮನಿಸ್ತಾ ಇದ್ದೀವಿ. ಇಷ್ಟು ಆರಂಭಿಕ ವಿದೇಶಿ ಸಮಾಜಶಾಸ್ತ್ರಜ್ಞರಲ್ಲಿ ಪ್ರಮುಖರಾಗಿರ್ತಕ್ಕಂಥವರು ಆಗಸ್ಟ್ ಕಾಮ್ಟೆಯವರು. 1798ರಿಂದ 1857ರವರೆಗೆ ನಾವು ಅವರ ಒಂದು ಅವಧಿಯನ್ನ ಗಮನಿಸಿದ್ವಿ. ಈ ಒಂದು ಅವಧಿಯಲ್ಲಿ ಅವರು ನೀಡಿರ್ತಕ್ಕಂಥ ಪ್ರಮುಖ ಕೊಡುಗೆಗಳನ್ನು ಕೂಡ ನಾವು ತಿಳ್ಕೊಂಡಿದ್ದೀವಿ ಮಕ್ಕಳೇ. ಹಾಗಾದ್ರೆ ಇನ್ನು ಎರಡನೇದಾಗಿರ್ತಕ್ಕಂತಹ ಎಮಿಲಿ ಡರ್ಕಿಮ್, ಇವರು ಕೂಡ ಒಬ್ಬ ಸಮಾಜ ಶಾಸ್ತ್ರಜ್ಞರು ಅಲ್ವಾ, ವಿದೇಶಿ ಸಮಾಜಶಾಸ್ತ್ರಜ್ಞರು. ಇವರು ಕೂಡ 1858ರಿಂದ 1917ರ ಒಂದು ಅವಧಿ ಅಂತಕ್ಕಂಥದ್ದನ್ನು ನಾವು ಕಾಣಬಹುದು. ಎಮಿಲಿ ಡರ್ಕಿಮ್ 19ನೇ ಶತಮಾನದ ಫ್ರಾನ್ಸ್ನ ಪ್ರಮುಖ ಶಾಸ್ತ್ರಜ್ಞರಲ್ಲಿ ಒಬ್ಬರಾಗಿರ್ತಕ್ಕಂಥವ್ರು. ಯಾರು? ಎಮಿಲಿ ಡರ್ಕಿಮ್. ಅವರ ಶತಮಾನವನ್ನು ನಾವು ಗಮನಿಸಿದಾಗ 19ನೇ ಶತಮಾನದ ಒಬ್ಬ ಪ್ರಮುಖರಾಗಿರ್ತಕ್ಕಂತಹ ಸಮಾಜ ಶಾಸ್ತ್ರಜ್ಞರು ಕೂಡ ಆಗಿದ್ರು. ಆಗಸ್ಟ್ ಕಾಮ್ಟೆಯ ಸಾಮಾನ್ಯ ಶಾಲಿವರ್ಣಶಕ ಅಥವಾ ಸಮಾಜಶಾಸ್ತ್ರದ ಪಿತಾಮಹರಾಗಿರ್ತಕ್ಕಂತಹ ಯಾರು? ಆಗಸ್ಟ್ ಕಾಮ್ಟೆ ಅವರು. ಸಮಾಜಶಾಸ್ತ್ರದ ಪಿತಾಮಹರಾಗಿರ್ತಕ್ಕಂಥ ಆಗಸ್ಟ್ ಕಾಮ್ಟೆಯನ್ನ ನಾವು ಸಮಾಜಶಾಸ್ತ್ರದ ಪಿತಾಮಹ ಅಂತ ಕರೆದ್ರೆ, ಎಮಿಲಿ ಡರ್ಕಿಮ್ ಅವರನ್ನ ಸಮಾಜಶಾಸ್ತ್ರದ ಬೆಳವಣಿಗೆಯ ಪಿತಾಮಹ ಎಂಬುದಾಗಿ ಕರೆಯಲಾಗುತ್ತದೆ. ಅರ್ಥ ಮಾಡ್ಕೋಬೇಕು ಮಕ್ಕಳಲ್ಲಿ. ಆಗಸ್ಟ್ ಕಾಮ್ಟೆ ಅವರನ್ನ ಸಮಾಜಶಾಸ್ತ್ರದ ಪಿತಾಮಹ ಅಂತ ಕರೆದ್ರೆ, ಎಮಿಲಿ ಡರ್ಕಿಮ್ ಅವರನ್ನ ನಾವೇನಂತ ಕರೀತಾ ಇದ್ವಿ? ಸಮಾಜಶಾಸ್ತ್ರದ ಬೆಳವಣಿಗೆಯ ಪಿತಾಮಹ. ಇವರು ಬುನಾದಿಯನ್ನಾಗಿದ್ರು. ಯಾರು? ಆಗಸ್ಟ್ ಕಾಮ್ಟೆ ಅವರು. ಅದಕ್ಕೆ ಫಿಲ್ಲರ್ ಅನ್ನ ಬಿಡಿಸಿರ್ತಕ್ಕಂಥವ್ರು ಯಾರು? ಎಸ್, ಎಮಿಲಿ ಡರ್ಕಿಮ್ ರವರು. ಹಾಗಾದ್ರೆ ಇವರ ಕೊಡುಗೆಗಳನ್ನು ನಾವು ನೋಡೋದಾದ್ರೆ ಏನೆಲ್ಲ ಕೊಡುಗೆಗಳನ್ನ ನೀಡಿದರೆ ಸಮಾಜಶಾಸ್ತ್ರಕ್ಕೆ? ದಿ ಡಿವಿಷನ್ ಆಫ್ ಲೇಬರ್ ಇನ್ ಸೊಸೈಟಿ, ಡಿವಿಷನ್ ಆಫ್ ಲೇಬರ್ ಇನ್ ಸೊಸೈಟಿ 1890ರಲ್ಲಿ ಒಂದು ಕೊಡುಗೆಯನ್ನು ರಚನೆಯನ್ನು ಮಾಡಿದ್ರು. ನಂತರ ಸುಸೈಟಿ ಆತ್ಮಹತ್ಯೆ 1897ರಲ್ಲಿ ಮತ್ತು ದಿ ರೂಟ್ಸ್ ಆಫ್ ಸೋಶಿಯಾಲಜಿಕಲ್ ಮೆಥಡ್ 1895ರಲ್ಲಿ ರಚನೆಯನ್ನು ಮಾಡಿದ್ರು. ನಂತರ ದಿ ಎಲಿಮೆಂಟರಿ ಫಾರ್ಮ್ಸ್ ಆಫ್ ರಿಲಿಜಿಯಸ್ ಲೈಫ್ 1912ರಲ್ಲಿ ಇವರು ರಚನೆಯನ್ನ ಮಾಡಿದ್ರು. ಇಷ್ಟು ಪ್ರಮುಖವಾಗಿರ್ತಕ್ಕಂಥ ಕೊಡುಗೆಗಳನ್ನು ನೀಡಿ 59ನೇ ವಯಸ್ಸಿನಲ್ಲೂ ಕೂಡ ಇವರು ಕೂಡ ಎಮಿಲಿ ಡರ್ಕಿಮ್ ರವರು ಮರಣವನ್ನ ಹೊಂದಿದರು. ಇಷ್ಟು ಪ್ರಮುಖವಾಗಿರ್ತಕ್ಕಂತಹ ಆರಂಭಿಕ ವಿದೇಶಿ ಸಮಾಜಶಾಸ್ತ್ರಜ್ಞರು. ಮೊದಲನೇದಾಗಿರ್ತಕ್ಕಂಥವರು ಆಗಸ್ಟ್ ಕಾಮ್ಟೆ, ಎರಡನೇದಾಗಿರ್ತಕ್ಕಂಥವರು ಎಮಿಲಿ ಡರ್ಕಿಮ್. ನಂತರ ನಾವು ಗಮನಿಸೋದಾದ್ರೆ ಭಾರತದ ಪ್ರಮುಖ ಸಮಾಜ ಶಾಸ್ತ್ರಜ್ಞರು ಯಾರ್ಯಾರಿದ್ದಾರೆ ಅದರಲ್ಲಿ ಬರ್ತಕ್ಕಂಥವರೇ ಮೊದಲನೆಯವರಾಗಿರ್ತಕ್ಕಂಥವ್ರು ಯಾರು? ಡಾಕ್ಟರ್ B.R. ಅಂಬೇಡ್ಕರ್ ಅವರು. ಡಾಕ್ಟರ್ B.R. ಅಂಬೇಡ್ಕರ್ ಅವರು. ಈಗಾಗಲೇ ನಮಗೆ ಸಾಕಷ್ಟು ಅಂಬೇಡ್ಕರ್ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥದ್ದನ್ನು ನಾವು ಸಾಕಷ್ಟು ತರಗತಿಗಳಲ್ಲೂ ಕೂಡ ತಿಳ್ಕೊಂಡಿದ್ದೀವಿ ಮಕ್ಕಳೇ. ಹಾಗಾದ್ರೆ ಸಮಾಜಶಾಸ್ತ್ರಕ್ಕೆ ಡಾಕ್ಟರ್ B.R. ಅಂಬೇಡ್ಕರ್ ಅವರ ಕೊಡುಗೆ ಏನು? ಏನ್ ಸಮಾಜಶಾಸ್ತ್ರಕ್ಕೆ ಅವರು ನೀಡಿರ್ತಕ್ಕಂತಹ ಪ್ರಮುಖ ಕರ್ತವ್ಯಗಳೇನು, ಅಂಶಗಳೇನು ಅನ್ನೋದನ್ನ ನಾವು ತಿಳ್ಕೊಳ್ಳೋದಾದ್ರೆ ಇಲ್ಲಿ ಡಾಕ್ಟರ್ B.R. ಅಂಬೇಡ್ಕರ್ 1891ರಿಂದ 1956ರವರೆಗೆ ಏನು 1891ರಲ್ಲಿ ಅವರು ಜನನಂತಕ್ಕಂಥದ್ದು ಅಥವಾ ಅವರು ಹುಟ್ಟಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಹಾಗಾದ್ರೆ ಆಧುನಿಕ ಭಾರತದ ನಿರ್ಮಾಪಕರ ಶ್ರೇಣಿಯಲ್ಲಿ ಡಾಕ್ಟರ್ B.R. ಅಂಬೇಡ್ಕರ್ ಅವರು ಏನಿದ್ದಾರೆ ಪ್ರಮುಖವಾಗಿರ್ತಕ್ಕಂತಹ ಒಂದು ಸ್ಥಾನವನ್ನ ಪಡ್ಕೊಂಡಿರ್ತಕ್ಕಂಥವ್ರು. ಏನು? ಆಧುನಿಕ ಭಾರತದ ನಿರ್ಮಾಪಕರಲ್ಲಿ
ಆಧುನಿಕ ಭಾರತ ಅಂತಕ್ಕಂಥದ್ದು ನಿರ್ಮಾಣ ಆಗ್ಬೇಕಾದ್ರೆ ಪ್ರಮುಖ ಪಾತ್ರ ವಹಿಸ್ತಕ್ಕಂಥವರಲ್ಲಿ ಯಾರನ್ನು ನಾವು ಕಾಣ್ಬೋದು? ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ನಾವು ಕಾಣ್ತಾ ಇದ್ದೀವಿ. ಜಗತ್ತಿನ ಪ್ರಮುಖ ಸಮಾಜ ಸುಧಾರಕರೇನಿದ್ದಾರೆ ಆ ಸಮಾಜ ಸುಧಾರಕರ ಒಂದು ಪಟ್ಟಿಯಲ್ಲಿದೆ ಇವರು ಬರ್ತಕ್ಕಂಥವ್ರು ಯಾರೋ ಡಾಕ್ಟರ್ BR ಅಂಬೇಡ್ಕರ್ ಅವರು. ನ್ಯಾಯಪರತೆಯನ್ನು ಕೂಡ ಇವರು ನ್ಯಾಯವಾದಿಗಳು ಕೂಡ ಆಗಿದ್ರು, ನ್ಯಾಯಾಧೀಶರು ಕೂಡ ಆಗಿರ್ತಕ್ಕಂಥದ್ದನ್ನು ಕೂಡ ನಾವು ಕಾಣಬಹುದಾಗಿದೆ. ಅದರಲ್ಲಿ ಪ್ರಮುಖವಾಗಿ ಭಾರತದಲ್ಲಿ ದಲಿತರು ಎದುರಿಸುತ್ತಿರುವ ಮತ್ತು ಅಸ್ಪೃಶ್ಯತೆ ಅಂತಕ್ಕಂಥದ್ದೇನಿದೆ, ಭಾರತದಲ್ಲಿ ಎದುರಿಸ್ತಿರ್ತಕ್ಕಂತಹ ಸಮಸ್ಯೆಗಳು, ಅದರಲ್ಲಿ ಅಸ್ಪೃಶ್ಯತೆ ಅಂತಕ್ಕಂಥದ್ದೇನಿದೆ, ಕೀಳಿರಿಮೆ ಅಂತಕ್ಕಂಥದ್ದೇನಿದೆ, ಆ ಒಂದು ಸೇರಿದಂತೆ ಹಲವು ಸಾಮಾಜಿಕ ಭೇದ ಭಾವಗಳ ಒಂದು ವಿರುದ್ಧ ಹೋರಾಟವನ್ನ ಮಾಡಿರ್ತಕ್ಕಂಥವ್ರು. ಇವತ್ತೇನಾದ್ರೂ ಅಸ್ಪೃಶ್ಯತಾ ಅಂತಕ್ಕಂಥದ್ದೇನಿದೆ, ಈ ಒಂದು ಅನಿಷ್ಟ ಪದ್ಧತಿ, ಸಾಮಾಜಿಕ ಪಿಡುಗು, ಈ ಒಂದು ಸಾಮಾಜಿಕ ಪಿಡುಗು ಅಂತಕ್ಕಂಥದ್ದು ಅಲ್ಪ ಮಟ್ಟಿಗೆ ಕಡಿಮೆ ಆಗಿದೆ ಅನ್ನೋದಾದ್ರೆ ಇದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥವ್ರು ಯಾರು? ಡಾಕ್ಟರ್ BR ಅಂಬೇಡ್ಕರ್ ಅವರು. ಹಾಗೆಯೇ ದಲಿತರು, ಮಹಿಳೆಯರ ಹಕ್ಕುಗಳಿಗಾಗಿ ಸಾಕಷ್ಟು ಹೋರಾಟವನ್ನು ಕೂಡ ಇವರು ಮಾಡಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಸಂವಿಧಾನವನ್ನು ರಚನೆ ಮಾಡಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳು ಅಂತಕ್ಕಂಥವೇನಿದಾವೆ, ಇಟ್ ಇಸ್ ದ ಮೀನಿಂಗ್ ಆಫ್ ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಹಕ್ಕುಗಳು ಅಂತಕ್ಕಂಥವೇನಿದಾವೆ ಆ ಹಕ್ಕುಗಳನ್ನು ನೀಡುವುದರ ಮೂಲಕ ಅಲ್ಲಿಂದ ನಾವು ದಲಿತರು, ದೀನರು ಮತ್ತು ದಲಿತರು ಅಂತಕ್ಕಂಥವ್ರು ಏನಿದ್ದಾರೆ ಅಂದ್ರೆ ಕೆಳವರ್ಗದಲ್ಲಿ ಬರ್ತಕ್ಕಂಥವ್ರು ಏನಿದ್ದಾರೆ, ಹಾಗೇನೆ ಮಹಿಳೆಯರ ಹಕ್ಕುಗಳು ಅಂತಕ್ಕಂಥವೇನಿದಾವೆ, ಇತ್ತೀಚಿನ ದಿನಗಳಲ್ಲಿ ಸಂವಿಧಾನದಲ್ಲೂ ಕೂಡ ಮಹಿಳೆಯರ ಹಕ್ಕು ಅಂತಕ್ಕಂಥದ್ದೇನಿದೆ ಅದರಲ್ಲೂ ಕೂಡ ಪ್ರಮುಖವಾಗಿರ್ತಕ್ಕಂಥ ಆಸ್ತಿ ಹಕ್ಕನ್ನು ಕೂಡ ನೀಡಿರ್ತಕ್ಕಂಥ ಒಂದು ಅಂಶವನ್ನು ನಾವು ಗಮನಿಸ್ತಾ ಇದ್ದೀವಿ. ಹಾಗೇನೆ ಸಾಮಾಜಿಕ ಹೋರಾಟ ಜಾಗೃತಿಯನ್ನು ಮೂಡಿಸಿರ್ತಕ್ಕಂಥದ್ದು, ದಲಿತರು ಮತ್ತು ಮಹಿಳೆಯರ ಹಕ್ಕುಗಳಿಗಾಗಿ ಸಾಕಷ್ಟು ಹೋರಾಟವನ್ನು ಮಾಡಿರ್ತಕ್ಕಂಥ ಒಂದು ಅಂಶವನ್ನ ಡಾಕ್ಟರ್ BR ಅಂಬೇಡ್ಕರ್ ಅವರು ನಡೆಸಿರ್ತಕ್ಕಂಥದ್ದನ್ನು ಕೂಡ ಅಥವಾ ಜಾಗೃತಿಯನ್ನು ಮೂಡಿಸಿರ್ತಕ್ಕಂಥದ್ದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ. ಮತ್ತು ಸಾಂಸ್ಕೃತಿಕ ಅಸಮಾನತೆ ಸೇರಿದಂತೆ ಎಲ್ಲಾ ಬಗೆಯ ಶ್ರೇಣೀಕೃತ ಶೋಷಣೆ, ಏನು ಶ್ರೇಣಿ ಗೊತ್ತಾಗುತ್ತಲ್ಲ ನಮಗೆ, ಮೇಲೆ ಕೀಳು ಅಂತಕ್ಕಂಥ ಭಾವನೆ ಅಂತಕ್ಕಂಥದ್ದೇನಿದೆ, ಇವತ್ತಿಗೂ ಕೂಡ ಸಾಕಷ್ಟು ಜನರು ಅಂತಕ್ಕಂಥವ್ರು ಅಸ್ಪೃಶ್ಯರು, ದೀನರು, ದಲಿತರು ಅಂತಕ್ಕಂಥದ್ದೇನಿದೆ ಶೋಷಣೆಗೆ ಒಳಗಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಈ ಒಂದು ಶೋಷಣೆಯ ವಿರುದ್ಧ ಹೋರಾಟವನ್ನು ಮಾಡಿರ್ತಕ್ಕಂಥ ಕೀರ್ತಿನೂ ಕೂಡ ಯಾರಿಗೆ ಸಲ್ಲುತ್ತೆ? ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಸೇರ್ತಕ್ಕಂಥದ್ದು. ಇನ್ನು ತಾರತಮ್ಯ ಮತ್ತು ದೌರ್ಜನ್ಯಗಳನ್ನ ಮೇಲ್ವರ್ಗದವರು ಕೆಳವರ್ಗದವರ ಮೇಲೆ ಸಾಕಷ್ಟು ದೌರ್ಜನ್ಯಗಳಂತಕ್ಕಂಥವು ಇಂದಿಗೂ ಕೂಡ ಸಾಕಷ್ಟು ನಡೀತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಇಂಥ ಒಂದು ದೌರ್ಜನ್ಯಗಳ ವಿರುದ್ಧ ಹೋರಾಟವನ್ನು ಮಾಡಿರ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸಬಹುದಾಗಿದೆ. ಹಾಗೆಯೇ ಶಿಕ್ಷಣದ ಮೂಲಕ ಸರಿಪಡಿಸುವ ಭರವಸೆಯನ್ನ ಸಾಧಿಸಿ ಇಂಥ ಒಂದು ಸಮಸ್ಯೆಗಳು, ಸಾಮಾಜಿಕ ಸಮಸ್ಯೆಗಳಂತಕ್ಕಂಥವೇನಿದಾವೆ, ಅಸ್ಪೃಶ್ಯತೆ ಆಗಿರ್ಬೋದು, ಮಹಿಳೆಯರ ಹಕ್ಕುಗಳಾಗಿರ್ಬೋದು, ಹಾಗೇನೆ ದಲಿತರು ಅಂತಕ್ಕಂಥರೇನಿದ್ದಾರೆ, ಅಸ್ಪೃಶ್ಯರು ಅಂತಕ್ಕಂಥರೇನಿದ್ದಾರೆ, ಇವೆಲ್ಲ ಸಮಸ್ಯೆಗಳು ಅಂತಕ್ಕಂಥವು ಸಾಮಾಜಿಕ ಸಮಸ್ಯೆಗಳು ಹೋಗ್ಬೇಕು ಅನ್ನೋದಾದ್ರೆ, ತಲುಪಬೇಕು ಅನ್ನೋದಾದ್ರೆ ಏನ್ ಮಾಡ್ಬೇಕು? ಪ್ರತಿಯೊಬ್ಬರು ಕೂಡ ನಾವು ಶಿಕ್ಷಣವನ್ನ ಪಡೀಲೇಬೇಕು. ಅದಕ್ಕೆ ಅಂಬೇಡ್ಕರ್ ಅವರು ಒಂದು ಮಾತನ್ನ ಹೇಳಿದ್ದಾರೆ, ಭಾರತದಲ್ಲಿ ಎಲ್ಲಿಯವರೆಗೆ ದೇವಸ್ಥಾನಗಳ ಗಂಟೆ ಸದ್ದು ಅಂತಕ್ಕಂಥದ್ದು ನಿಂತು ಶಾಲೆಗಳ ಒಂದು ಗಂಟೆ ಅಂತಕ್ಕಂಥದ್ದು ಬಾರಿಸುತ್ತೋ ಆಗ ದೇಶ ಅಂತಕ್ಕಂಥದ್ದು ಏನಾಗಿರುತ್ತೆ? ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಸಾಧ್ಯತೆ ಇದೆ. ನೋಡಿ ಎಷ್ಟು ಚೆನ್ನಾಗಿ ಅವರು ಒಂದು ವರ್ಣನೆಯನ್ನ ಮಾಡಿದ್ದಾರೆ ಅಂದ್ರೆ ನಾವು ಮೂಢನಂಬಿಕೆಗಳು ಅಂತಕ್ಕಂಥವೇನಿದಾವೆ ಅವುಗಳನ್ನ ಬಿಟ್ಟು ಶಿಕ್ಷಣಕ್ಕೆ ನಾವು ಹೆಚ್ಚಿನ ಒತ್ತನ್ನು ನೀಡಿದ್ದೇ ಆದ್ರೆ ನಾವು ಒಂದು ಉತ್ತಮವಾಗಿರ್ತಕ್ಕಂಥ ದೇಶವನ್ನ ಕಟ್ಟಲಿಕ್ಕೆ ಸಾಧ್ಯತೆ ಇದೆ. ಆ ಒಂದು ಕಾರಣದಿಂದ ಶಿಕ್ಷಣದ ಮೂಲಕ ಸರಿಪಡಿಸುವ ಭರವಸೆಯನ್ನು ಕೂಡ ಇವರು ಸಾಧಿಸಿ ತೋರಿಸಿದ್ರು. ನಂತರ ಶಿಕ್ಷಣವನ್ನ ಕುರಿತು ಅವರ ನಿಲುವು ಹಲವು ತತ್ವಶಾಸ್ತ್ರೀಯ ನಿಲುವುಗಳನ್ನ ಹೊಂದಿರತಕ್ಕಂಥದ್ದು. ಹೆಚ್ಚಿನ ಪ್ರಮಾಣದಲ್ಲಿ ನಾವು ಶಿಕ್ಷಿತರಾಗಬೇಕು, ಜ್ಞಾನವನ್ನ ಪಡ್ಕೋಬೇಕು, ಅಕ್ಷರಸ್ಥರಾಗಬೇಕು, ತಿಳುವಳಿಕೆ ಅಂತಕ್ಕಂಥದ್ದು ನಮಗೆ ಬರಬೇಕು ಅನ್ನೋದಾದ್ರೆ ನಾವು ಮೊದಲು ಮಾಡ್ತಕ್ಕಂಥ ಕೆಲಸ ಏನಪ್ಪ ಅಂತಂದ್ರೆ ಶಿಕ್ಷಣವನ್ನ ಪಡಿಬೇಕು. ಶಿಕ್ಷಣವನ್ನ ಪಡೆದಿದ್ದೆ ಆದ್ರೆ ನಾವು ಉತ್ತಮವಾಗಿರ್ತಕ್ಕಂಥ ಸ್ಥಾನಕ್ಕೆ ಹೋಗ್ತೀವಿ. ಅವಾಗ ಏನಾಗುತ್ತೆ? ಇಲ್ಲಿ ದೀನ, ದಲಿತರು, ಅಸ್ಪೃಶ್ಯರು ಅಂತಕ್ಕಂಥ ಭೇದ ಭಾವ ಅಂತಕ್ಕಂಥದ್ದನ್ನ ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಉನ್ನತವಾಗಿರ್ತಕ್ಕಂಥ ಸ್ಥಾನ ಅಥವಾ ಶ್ರೇಣಿಯಲ್ಲಿದ್ದಂಥ ಸಂದರ್ಭದಲ್ಲಿ ನಮ್ಮನ್ನು ಕೂಡ ಮೇಲ್ವರ್ಗದವರು ಅಂತಕ್ಕಂಥ ಏನಿದ್ದಾರೆ ಸಮಾನ ದೃಷ್ಟಿಯಿಂದ ನೋಡ್ಲಿಕ್ಕೆ ಸಾಧ್ಯತೆ ಇದೆ. ಎಲ್ಲದಕ್ಕೂ ಮೂಲ ಕಾರಣವಾಗಿರ್ತಕ್ಕಂಥದ್ದು ಶಿಕ್ಷಣ. ಶಿಕ್ಷಣವನ್ನ ಪ್ರತಿಯೊಬ್ಬರು ಪಡ್ಕೊಂಡಿದ್ದೇ ಆದ್ರೆ ನಾವು ಒಂದು ಉತ್ತಮವಾಗಿರ್ತಕ್ಕಂಥ ಸಮಾಜದ ನಿರ್ಮಾಣ, ದೇಶವನ್ನ ಕಟ್ಟಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನು ಕೂಡ ಸಾಧಿಸಿರ್ತಕ್ಕಂಥ ಒಂದು ಮಹಾನ್ ವ್ಯಕ್ತಿ
ವ್ಯಕ್ತಿ ಅಂತಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಅಂಶವನ್ನು ನಾವು ಗಮನಿಸಬೇಕು ಮಕ್ಕಳೇ. ಇವತ್ತು ಒಂದು ಚಾನಲ್ ನಲ್ಲಿ ಮಹಾನಾಯಕ ಅಂತಕ್ಕಂಥ ಒಂದು ಧಾರಾವಾಹಿ ಅಂತಕ್ಕಂಥದ್ದನ್ನು ಕೂಡ ಅಂಬೇಡ್ಕರ್ ಜೀವನ ಚರಿತ್ರೆಯನ್ನ ಕುರಿತು ಪ್ರಸಾರವಾಗ್ತಾ ಇದೆ. ಸಾಧ್ಯವಾದಷ್ಟು ಮಟ್ಟಿಗೆ ಅಂತಹ ಒಂದು ಸಾಮಾಜಿಕ ಬದಲಾವಣೆಯನ್ನು ಬಯಸ್ತಕ್ಕಂತಹ ವ್ಯಕ್ತಿಗಳ ಒಂದು ಸಾಧನೆಯನ್ನು ನೀವು ನೋಡಿ ತಿಳ್ಕೋಬೇಕಾಗುತ್ತೆ ಮಕ್ಕಳೇ. ಹಾಗೇನೆ ಈ ಶಿಕ್ಷಣ ಕುರಿತು ಅವರ ನಿಲುವು ಹಲವು ತತ್ವಶಾಸ್ತ್ರೀಯ ನಿಲುವುಗಳಿಗಿಂತ ಭಿನ್ನವಾಗಿರ್ತಕ್ಕಂಥದ್ದು. ಶಿಕ್ಷಣವು ಸಾಮಾಜಿಕ ಬದಲಾವಣೆಯ ಪ್ರಮುಖ ಸಾಧನ. ಒಂದು ಸಮಾಜ ಅಂತಕ್ಕಂಥದ್ದು ಇಟ್ ಇಸ್ ದ ಸೋಷಿಯಲ್ ಚೇಂಜಸ್. ಸಮಾಜ ಅಂತಕ್ಕಂಥದ್ದು ಬದಲಾವಣೆ ಆಗ್ಬೇಕಾದ್ರೆ, ಸಾಮಾಜಿಕ ಬದಲಾವಣೆ ಅಂತಕ್ಕಂಥದ್ದು ಆಗ್ಬೇಕಾದ್ರೆ ಅಲ್ಲಿ ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥದ್ದು ಯಾವುದು? ಶಿಕ್ಷಣವನ್ನು ನಾವು ಪಡ್ಕೊಂಡಿದ್ದೆ ಆದ್ರೆ ಎಲ್ಲ ಸಮಸ್ಯೆಗಳು ಕೂಡ, ಸಾಮಾಜಿಕ ಸಮಸ್ಯೆಗಳಂತಕ್ಕಂಥವೇನಿದ್ದಾವೆ ಅವೆಲ್ಲವೂ ಕೂಡ ನಿರ್ಮೂಲನೆ ಆಗಲಿಕ್ಕೆ ಸಾಧ್ಯವನ್ನು ನಾವು ಕಾಣಬಹುದು. ಇನ್ನ ಶಿಕ್ಷಣ ಎನ್ನುವುದು ತರ್ಕಸಮ್ಮತವಾದ ಮತ್ತು ವಿಮರ್ಶಕವಾಗಿರ್ತಕ್ಕಂಥ ಒಂದು ವಿಶ್ಲೇಷಣೆ. ಅದನ್ನು ಪ್ರತಿಯೊಬ್ಬರು ಕೂಡ ಪಡ್ಕೋಬೇಕಾಗಿರ್ತಕ್ಕಂಥದ್ದು. ಹಾಗೇನೆ ಶಿಕ್ಷಣ ಎಲ್ಲರಿಗೂ ಕಡ್ಡಾಯ ಮತ್ತು ಉಚಿತವಾಗಿರ್ತಕ್ಕಂಥದ್ದು. ಸರ್ಕಾರವು ಕೂಡ ಇವತ್ತು ಸಾಕಷ್ಟು ಕಾರ್ಯಕ್ರಮಗಳನ್ನ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ, ಶೈಕ್ಷಣಿಕ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಾಕೊಂಡಿದೆ. 6 ರಿಂದ 14 ವರ್ಷದ ಎಲ್ಲ ಮಕ್ಕಳು ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನ ಪಡೆಯಲೇಬೇಕು. ಯಾರು ಕೂಡ ಶಿಕ್ಷಣದಿಂದ ವಂಚಿತರಾಗಬಾರದು. ಆ ಒಂದು ಕಾರಣಕ್ಕಾಗಿನೇ ಎಲ್ಲರಿಗೂ ಶಿಕ್ಷಣದ ಅವಶ್ಯಕತೆ ಇರತಕ್ಕಂಥದ್ದು ಕಡ್ಡಾಯವಾಗಿರ್ತಕ್ಕಂಥದ್ದು. ಶಿಕ್ಷಣ ಸಾರ್ವಜನಿಕವಾಗಿ ಸಮಾಜದ ಸಾಮಾಜಿಕ ಬದಲಾವಣೆಗೆ ಲಾಭಕಾರಕವಾಗಿರ್ತಕ್ಕಂಥದ್ದು. ಶಿಕ್ಷಣವನ್ನು ಪಡ್ಕೊಂಡಿದ್ದೆ ಆದ್ರೆ ಸಾಮಾಜಿಕ ಸಮಸ್ಯೆಗಳಂತಕ್ಕಂಥವೇನಿದ್ದಾವೆ ಅವೆಲ್ಲವೂ ಕೂಡ ನಿರ್ಮೂಲನೆ ಆಗಲಿಕ್ಕೆ ಸಾಧ್ಯತೆ ಅನ್ನೋದನ್ನು ನಾವು ಕಾಣಬಹುದು. ಇನ್ನ ಅವರ ಜೀವನ ಚರಿತ್ರೆಯನ್ನು ನಾವು ಗಮನಿಸೋದಾದ್ರೆ, ಯಾರ ಜೀವನ ಚರಿತ್ರೆ? ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮಹಾರಾಷ್ಟ್ರದ ಅಂಬೇವಾಡಿ ಎಂಬ ಒಂದು ಗ್ರಾಮದಲ್ಲಿ ಹುಟ್ಟಿದ್ರು ಅಥವಾ ಜನನತಕ್ಕಂಥದ್ದಾಯ್ತು. ಏಪ್ರಿಲ್ 14, 1891ರಲ್ಲಿ ಇವರು ಜನಿಸಿದರು. ನಿಮಗೆ ಒಂದು ಪ್ರಶ್ನೆಯನ್ನ ಕೇಳಬಹುದು ಮಕ್ಕಳೇ. ಹಾಗೆಯೇ ಈ ಹುಟ್ಟಿದಂತ ಸಂದರ್ಭದಲ್ಲಿ ತನ್ನ ತಾಯಿಯನ್ನು ಅವರು ಕಳೆದುಕೊಂಡು ತನ್ನ ಚಿಕ್ಕಮ್ಮನ ಒಂದು ಸನಿಹದಲ್ಲಿನೇ ತಮ್ಮ ಚಿಕ್ಕಮ್ಮನ ಜೊತೆಯಲ್ಲಿ ಅವರು ಬೆಳೆದಿರ್ತಕ್ಕಂಥದ್ದು ಕೂಡ ನಾವು ಗಮನಿಸಬಹುದು. ಇನ್ನ ಸತಾರದಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಅವರು ಪೂರೈಸಿದ್ರು. ಮೊಟ್ಟ ಮೊದಲ ಅವರ ಒಂದು ಶಿಕ್ಷಣ ಅಂತಕ್ಕಂಥದ್ದು ಪ್ರಾರಂಭವಾಗಿರ್ತಕ್ಕಂಥದ್ದೇ ಸತಾರ ಅಂತಕ್ಕಂಥ ಒಂದು ಪ್ರದೇಶದಿಂದ ಆರಂಭಿಸಿದ್ರು. ಮುಂಬೈನ ಪ್ರಖ್ಯಾತ ಎಲ್ಫಿನ್ಸ್ಟನ್ ಪ್ರೌಢಶಾಲೆಗೆ ಸೇರಿ 1907ರಲ್ಲಿ ಮೆಟ್ರಿಕ್ ಹಂತದಲ್ಲಿ ಪ್ರಥಮ ಶ್ರೇಣಿಯನ್ನು ಕೂಡ ಇವರು ಪಡ್ಕೊಂಡಿದ್ರು. ಹಾಗೆಯೇ ಮಹಾರಾಜರಿಂದ, ಇಲ್ಲಿನ ಮಹಾರಾಜರೇನಿದ್ದಾರೆ ಮುಂಬೈ ಪ್ರಾಂತ್ಯದ ಮಹಾರಾಜರು, ಅವಾಗ 25 ರೂಪಾಯಿಗಳ ಒಂದು ವಿದ್ಯಾರ್ಥಿ ವೇತನ ಅಂತಕ್ಕಂಥದ್ದನ್ನು ಕೂಡ ನೀಡಿದ್ರು. ಆ ಒಂದು ವಿದ್ಯಾರ್ಥಿ ವೇತನವನ್ನು ಪಡೆದು BA ಮತ್ತು MA ಪದವಿಯನ್ನು ಪಡೆದು 1916ರಲ್ಲಿ ಕೊಲಂಬಿಯಾ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪದವಿಯನ್ನು ಕೂಡ ಅವರು ಪಡ್ಕೊಂಡಿದ್ರು. ನಂತರ 1920ರಲ್ಲಿ ಮೂಕನಾಯಕ ಎಂಬ ಪಾಕ್ಷಿಕೆಯನ್ನ, ಅಂದ್ರೆ ಮೂಕನಾಯಕ ಅಂತಕ್ಕಂತಹ ಒಂದು ಪತ್ರಿಕೆಯನ್ನು ಕೂಡ ಇವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಪ್ರಾರಂಭಿಸಿದ್ರು. ಹಾಗೆಯೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರಮುಖ ಇನ್ನಿತರ ಪುಸ್ತಕಗಳು ಯಾವ್ಯಾವಪ್ಪ ಅಂತಂದ್ರೆ ಜಾತಿ ವಿನಾಶ 1936ರಲ್ಲಿಂದು ರಚನೆಯಾಗಿರ್ತಕ್ಕಂಥದ್ದು. ಯಾರು ಶೂದ್ರರು 1946ರಲ್ಲಿ. ಹಾಗೇನೆ ಬುದ್ಧ ಮತ್ತು ಅವನ ಧಮ್ಮ 1957ರಲ್ಲಿ ರಚನೆಯಾಗಿರ್ತಕ್ಕಂಥದ್ದು. ಇನ್ನ ಇವರ ಎಲ್ಲಾ ಬರವಣಿಗೆಗಳನ್ನ ಕರ್ನಾಟಕ ಸರ್ಕಾರ ಏನಿದೆ, ನಮ್ಮ ಕರ್ನಾಟಕ ಸರ್ಕಾರ 26 ಪುಟಗಳಲ್ಲಿ ಮುದ್ರಿಸಿರ್ತಕ್ಕಂಥದ್ದು, ಮುದ್ರಿಸಿ ಪ್ರಕಟಣೆಯನ್ನು ಕೂಡ ಮಾಡಿರ್ತಕ್ಕಂಥದ್ದನ್ನು ಕೂಡ ನಮಗೆ ಹೆಮ್ಮೆಯ ವಿಷಯವಾಗಿರ್ತಕ್ಕಂಥದ್ದು. ಇನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತಕ್ಕಂಥವ್ರು ಏನಿದ್ರೆ ಇವರು ಡಿಸೆಂಬರ್ 6, 1956ರಂದು ಮರಣವನ್ನ ಹೊಂದಿದರು. ಈ ರೀತಿಯಾಗಿ ಭಾರತದ ಪ್ರಮುಖ ಸಮಾಜ ಸುಧಾರಕರಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕೊಡುಗೆ ಅಪಾರವಾಗಿರ್ತಕ್ಕಂತಹ ಒಂದು ಕೊಡುಗೆಯನ್ನ ಸಮಾಜಕ್ಕೆ ಇವರು ನೀಡಿರ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸಬಹುದು. ಇನ್ನ ಪ್ರಮುಖರಾಗಿರ್ತಕ್ಕಂಥ ಇನ್ನೊಬ್ಬ ಭಾರತೀಯ ಸಮಾಜ ಶಾಸ್ತ್ರಜ್ಞರನ್ನು ನಾವು ಗಮನಿಸೋದಾದ್ರೆ ಇರಾವತಿ ಕರ್ಮೆ ಅಂತಕ್ಕಂಥವ್ರು. ಇವರು ಕೂಡ ಪ್ರಮುಖ ಸಮಾಜಶಾಸ್ತ್ರಜ್ಞರಲ್ಲಿ, ಭಾರತದ ಸಮಾಜಶಾಸ್ತ್ರಜ್ಞರಲ್ಲಿ ಪ್ರಮುಖರಾಗಿರ್ತಕ್ಕಂಥವ್ರು. ಪ್ರಮುಖ ಸಮಾಜಶಾಸ್ತ್ರಜ್ಞರಲ್ಲಿ ಒಬ್ಬರಾಗಿರ್ತಕ್ಕಂಥವ್ರು ಯಾರು? ಇರಾವತಿ ಕರ್ಮೆ ಅಂತಕ್ಕಂಥವ್ರು. ಇವರು GS ಬುರ್ರೆಯವರ ಶಿಷ್ಯರು ಕೂಡ ಆಗಿದ್ರು. ಹಾಗೇನೆ ಪ್ರಸಿದ್ಧ ಸುಧಾರಣಾವಾದಿಗಳು ಕೂಡ ಆಗಿದ್ರು. ಹಾಗೇನೆ
ಮಹರ್ಷಿ ಕರ್ವೆಯವರ ಸೊಸೆಯಾಗಿ ಬಂದಂತಹ ಐರಾವತಿ ಸಾಮಾಜಿಕ, ರಾಷ್ಟ್ರೀಯ ಮತ್ತು ರಾಜಕೀಯ ವಿಚಾರಗಳ ಕಾಳಜಿ ಅಂತಕ್ಕಂಥದ್ದನ್ನು ಕೂಡ ಇವರು ಹೊಂದಿದ್ರು. ಇವರು ಬೊಂಬಾಯಿ ವಿಶ್ವವಿದ್ಯಾಲಯದಲ್ಲಿ MA ಪದವಿಯನ್ನ, ಮಾಸ್ಟರ್ ಆಫ್ ಆರ್ಟ್ಸ್ ಅಂತ ನಾವೇ ಕರಿತೀವಿ, MA ಪದವಿಯನ್ನು ಕೂಡ ಇವರು ಪಡ್ಕೊಂಡಿದ್ರು. ಹಾಗೇನೆ ಇನ್ ಇಂಡಿಯಾ MA ಪದವಿಯನ್ನು ಪಡ್ಕೊಂಡು ಪೂನಾದ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಕೂಡ ಸಲ್ಲಿಸಿದ್ರು. ಯಾರು? ಈರಾವತಿ ಕರ್ವೆ ಅಂತಕ್ಕಂಥವರೇನಿದ್ದಾರೆ ಇವರು ಪೂನಾದ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಸೇವೆಯನ್ನ ಸಲ್ಲಿಸಿದ್ರು. ಈ ರೀತಿಯಾಗಿ ಅವರು ಸಮಾಜಕ್ಕೆ ತನ್ನದೇ ಆಗಿರ್ತಕ್ಕಂತಹ ಕೊಡುಗೆಗಳನ್ನು ಕೂಡ ನೀಡಿದ್ರು. ಯಾವ್ಯಾವ ಕೊಡುಗೆಗಳನ್ನ ನೀಡಿದ್ರಪ್ಪ ಅಂತಂದ್ರೆ ಕಿನ್ಶಿಪ್, ಆರ್ಗನೈಸೇಷನ್ ಮತ್ತು ಬಂಧುತ್ವ ಇತ್ಯಾದಿ ಕೃತಿಗಳನ್ನು ಕೂಡ ಅವರು ಕೊಡುಗೆಯಾಗಿ ನೀಡಿರ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸಬಹುದಾಗಿದೆ. ಇಷ್ಟು ಪ್ರಮುಖವಾಗಿರ್ತಕ್ಕಂತಹ ಸಮಾಜಶಾಸ್ತ್ರದಲ್ಲಿ ಬರ್ತಕ್ಕಂತಹ ಪ್ರಮುಖ ಅಂಶಗಳು. ಅರ್ಥ ಆಯ್ತಾ ಮಕ್ಕಳೇ? ಈ ಒಂದು ಅವಧಿಯಲ್ಲಿ ನಾವು ಸಮಾಜಶಾಸ್ತ್ರದ ಪ್ರಾಮುಖ್ಯತೆ ಅಂತಕ್ಕಂಥದ್ದನ್ನು ತಿಳ್ಕೊಂಡ್ವಿ. ಸಮಾಜಶಾಸ್ತ್ರ ಮತ್ತು ಇತರೆ ಸಮಾಜಗಳ ನಡುವಿನ ಒಂದು ಸಮಾಜ ವಿಜ್ಞಾನಗಳ ನಡುವಿನ ಸಂಬಂಧ ಅಂತಕ್ಕಂಥದ್ದು, ಹಾಗೇನೆ ಆರಂಭಿಕ ವಿದೇಶಿ ಸಮಾಜಶಾಸ್ತ್ರಜ್ಞರು, ಹಾಗೇನೆ ಭಾರತದ ಪ್ರಮುಖ ಸಮಾಜಶಾಸ್ತ್ರಜ್ಞರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಅಂಶವನ್ನು ನಾವು ಈ ತರಗತಿಯಲ್ಲಿ ಅಧ್ಯಯನವನ್ನು ಮಾಡಿದ್ದೇವೆ ಮಕ್ಕಳೇ. ಅರ್ಥ ಆಗಿದೆಯಲ್ವಾ? ಎಸ್. ಹಾಗಾದ್ರೆ ನಾಳಿನ ಒಂದು ಮನೆಗೆಲಸಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಶ್ನೆಗಳನ್ನ ಬರ್ಕೊಂಬನ್ನಿ. ಮೊದಲನೇದಾಗಿರ್ತಕ್ಕಂಥದ್ದು ಸಮಾಜಶಾಸ್ತ್ರದ ಪ್ರಾಮುಖ್ಯತೆಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಸಮಾಜಶಾಸ್ತ್ರದ ಪ್ರಾಮುಖ್ಯತೆಯನ್ನ ಸಂಕ್ಷಿಪ್ತವಾಗಿ ವಿವರಿಸಿ. ಸಮಾಜಶಾಸ್ತ್ರದ ಪ್ರಾಮುಖ್ಯತೆಯನ್ನ ಸಂಕ್ಷಿಪ್ತವಾಗಿ ವಿವರಿಸಿ. ಮುಂದಿನ ಪ್ರಶ್ನೆ, ಸಮಾಜಶಾಸ್ತ್ರ ಮತ್ತು ಇತರ ಸಮಾಜ ವಿಜ್ಞಾನಗಳ ನಡುವಿನ ಸಂಬಂಧವನ್ನು ತಿಳಿಸಿ. ಸಮಾಜಶಾಸ್ತ್ರ ಮತ್ತು ಇತರ ಸಮಾಜ ವಿಜ್ಞಾನಗಳ ನಡುವಿನ ಸಂಬಂಧವನ್ನು ವಿವರಿಸಿ. ಮುಂದಿನ ಪ್ರಶ್ನೆ, ಆಗಸ್ಟ್ ಕಾಮ್ಟೆಯವರು ಸಮಾಜಶಾಸ್ತ್ರಕ್ಕೆ ಆಗಸ್ಟ್ ಕಾಮ್ಟೆಯವರ ಕೊಡುಗೆಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಕೊನೆಯದಾಗಿರ್ತಕ್ಕಂಥ ಪ್ರಶ್ನೆ, ಸಮಾಜಶಾಸ್ತ್ರಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನೀಡಿರ್ತಕ್ಕಂತಹ ಕೊಡುಗೆಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಮಕ್ಕಳೇ, ಅರ್ಥ ಆಯ್ತಲ್ವಾ? ಇಷ್ಟು ನಾಳೆ ನೀವು ಮನೆ ಕೆಲಸವನ್ನ ಮಾಡ್ಕೊಂಡ್ಬರ್ತಕ್ಕಂಥದ್ದು ಮಕ್ಕಳೇ. ಇಲ್ಲಿಗೆ ನಮ್ಮ ಸಮಾಜ ಶಾಸ್ತ್ರದ ಪರಿಚಯದ ಒಂದು ಅಧ್ಯಾಯ ಅಂತಕ್ಕಂಥದ್ದು ಮುಕ್ತಾಯವಾಯಿತು ಮಕ್ಕಳೇ. ಧನ್ಯವಾದಗಳು.